ನಮಸ್ತೆ ಫ್ರೆಂಡ್ಸ್. ಈಗಿನ್ನು ನಾವು ಹಬ್ಬನ ಮುಗಿಸಿದ್ದೀವಿ, ಶಿವರಾತ್ರಿ ಹಬ್ಬ. ಅದರಲ್ಲಿ ನಾವು ಮಾಡಿದ್ದ ಪೂಜೆ ಆಗ್ಬೋದು, ಅರ್ಚನೆ ಆಗ್ಬೋದು, ನೈವೇದ್ಯದ ಅರ್ಪಣೆ ಆಗ್ಬೋದು, ಎಲ್ಲವೂ ನಮ್ಮ ಪ್ರೀತಿಯಿಂದ ನಮ್ಗೆ ಎಷ್ಟಾಗುತ್ತೆ ಅಷ್ಟು ನಾವು ಮಾಡ್ತಾ ಬಂದಿದ್ದೀವಿ. ಆದರೆ ಇದೆಲ್ಲ ಭಗವಂತನಿಗೆ ಇಷ್ಟ ಆಗುತ್ತಾ, ಭಗವಂತ ಇದನ್ನೆಲ್ಲ ಸ್ವೀಕರಿಸ್ತಾನ ಅಂತ ನಾವು ನೋಡಬೇಕಾಗುತ್ತೆ. ಇಂಥದ್ರಲ್ಲಿ ನನಗೊಂದು ಮನಸ್ಸು ಎಳೆದಿದ್ದು ಅಂತಂದರೆ ಅಕ್ಕ ಮಹಾದೇವಿಯರ ವಚನ. ಅದರಲ್ಲಿ ಅಕ್ಕ ಮಹಾದೇವಿಯವರು ಬಹಳ ಭಕ್ತಿಯಲ್ಲಿ ಅತ್ಯುತ್ತಮವಾದಂಥ ಪರಾಕಾಷ್ಠೆನ ಮೀರಿದವರು. ಎಷ್ಟು ಮಟ್ಟಿಗೆ ಅಂತಂದರೆ ಒಂದು ವೈರಾಗ್ಯ ಅವ್ರಿಗೆ ಅವ್ರ ಬಟ್ಟೆನೂ ಬೇಡ ಅಂತ ಬಿಚ್ಚಿಸ್ಬಿಡ್ತಾರೆ. ಅಷ್ಟು ವೈರಾಗ್ಯಕ್ಕೆ ಹೋಗಿ ಭಗವಂತನ ಅವರು ಸಾಕ್ಷಾತ್ಕರಿಸ್ಕೊಂಡ್ರು. ಅಂಥವರು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ಭಗವಂತನ ಹತ್ರ. ಅದೇನು ಪ್ರಶ್ನೆಗಳು ಅಂತ ನಾವು ನೋಡೋಣ. ಇದರಲ್ಲಿ ಏನಾದ್ರು ನಮಗೆ ಕಲಿಕೆಗೆ ಸಿಗುತ್ತಾ ಅನ್ನೋದು ನಮಗಿಲ್ಲಿ ಸಿಗುವಂಥ ಒಂದು ಲಾಭ ಅಷ್ಟೇ. ಅದರಲ್ಲಿ ಫಸ್ಟು ಆ ವಚನದಲ್ಲಿ ಅವ್ರು ಫಸ್ಟ್ ಕೇಳೋದು, ತನು ಕರಗದವರಲ್ಲಿ ಮಜ್ಜನವನ್ನು ಒಲ್ಲೆಯೇಯ ನೀನು ಅಂತ. ಅಂದರೆ ತನು ಕರಗದವರಲ್ಲಿ ಅಂದರೆ ಏನು ಅಂತ. ಇಲ್ಲಿ ನಾವು ಯಾವಾಗಲೂ ನಮ್ಮ ಶರೀರ ಭಾವನೆ ಜೊತೆನೇ, ಅಂದರೆ ನಾನು ನನ್ನದು ಅಂತ ಎಲ್ಲ ಬರೋದು ಸ್ಟಾರ್ಟ್ ಆಗೋದು ನಾನು ನನ್ನದು ಅನ್ನೋದೇ. ಯಾವ ಯೋಚನೆ ನೀವು ತೊಗೊಂಡ್ರು ಅಲ್ಲಿ ಬರೋದು ನಾನು ನನ್ನದು ಅಂತಲೇ. ಅಂದರೆ ಒಂದು ನಮಗೆ ನಾವು ಹುಟ್ಟಿದಾಗಿಂದನೋ ಅಥವಾ ನಮ್ಮ ಬುದ್ಧಿ ಬಂದಾಗಿಂದನೋ ನನಗೇನು ಬೇಕು, ನನಗೇನು ಆಗಿದ್ರೆ ನನಗೆ ಚೆನ್ನಾಗಿ ಅನಿಸುತ್ತೆ, ನನ್ನ ಮನಸ್ಸಿಗೆ ಖುಷಿ ಆಗುತ್ತೆ, ಇದನ್ನು ಮಾತ್ರ ನಾವು ತುಂಬ ಅದನ್ನು ಯೋಚನೆ ಮಾಡ್ತಾಯಿರ್ತೀವಿ. ಬೇರೆದನ್ನು ಯೋಚನೆ ಮಾಡೋದು ಕಮ್ಮಿ. ಆದರೆ ಇಲ್ಲಿ ಅವ್ರು ಕೇಳ್ತಿರೋದು ತನು ಕರಗೋದ್ರಲ್ಲಿ, ಅಂದರೆ ತನು ಕರಗೋದೇ ಇಲ್ಲ ಅಂಥವ್ರಿಗೆ ಶರೀರ ಭಾವನೆನೇ, ಅಂದರೆ ನಾನು ಅನ್ನೋದೇ ಹೋಗಲ್ಲ ಅಂಥವ್ರಿಂದ ನೀನು ಅರ್ಚನೆನ ನಾವು ಸ್ನಾನ ಮಾಡಿಸ್ತೀವಿ ಭಗವಂತನಿಗೆ ಅಲ್ವಾ, ಇದು ನೀವು ನಿಜವಾಗ್ಲೂ ಸ್ವೀಕರಣೆ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಒಂದು ಇಲ್ಲಿ ನಾವು ನೋಡಬೇಕಾಗಿರೋದು ಉದಾಹರಣೆ ಅಂತಂದರೆ ರಾಮಕೃಷ್ಣ ಪರಮಹಂಸ ಅವ್ರದ್ದು ನೋಡ್ಬೋದು. ಅವ್ರಿಗೆ ಗಂಟಲು ಕ್ಯಾನ್ಸರ್ ಆಗಿಬಿಟ್ಟಿರುತ್ತೆ. ಆಗ ಅವ್ರಿಗೆ ಒಂದು ನೀರು ಕುಡಿಯೋದಕ್ಕೂ ತುಂಬ ಕಷ್ಟ ಆಗ್ತಿರುತ್ತೆ. ಆಗ ಅವ್ರ ಶಿಷ್ಯರೆಲ್ಲ ಒಟ್ಟುಗೂಡಿ ಹೇಳ್ತಾರೆ, ಹೆಂಗೂ ನೀವು ದಿನ ಹೋಗಿ ಆ ಮಾತಾಜಿ ಹತ್ರ, ಕಾಳಿ ಮಾತಾ ಹತ್ರ ಮಾತಾಡ್ತಿರಲ್ಲ, ನೀವು ಹೋಗಿ ಕೇಳಿ, ಏನು ಗಂಟಲು ಕ್ಯಾನ್ಸರ್ ಬಂದ್ಬಿಟ್ಟಿದೆ, ನೀರು ಕುಡಿಯೋಕ್ಕೆ ಕಷ್ಟ ಆಗ್ತಾಯಿದೆ, ಹೆಂಗೋ ಮಾಡಿ ಇದೊಂದನ್ನು ವಾಸಿ ಮಾಡಿಕೊಡಿ ಅಂತ ಕೇಳಿ ಅಂತ ಹೇಳ್ತಾರೆ. ಅವರು ಇಷ್ಟೆಲ್ಲ ಒತ್ತಾಯಿಸಿದ್ರಿಂದ ರಾಮಕೃಷ್ಣ ಪರಮಹಂಸರು ಆಯ್ತಪ್ಪ ಹೋಗಿ ಕೇಳ್ಕೊಂಬರ್ತೀನಿ ಅಂತ ಗರ್ಭಗುಡಿಗೆ ಹೋಗ್ತಾರೆ. ಹೋಗ್ಬಿಟ್ಟು ಒಂದು 5 ನಿಮಿಷದಲ್ಲಿ ವಾಪಸ್ ಬಂದುಬಿಡ್ತಾರೆ. ವಾಪಸ್ ಬಂದಾಗ ಇಷ್ಟರೆಲ್ಲ ಕಾಯ್ತಾ ಇರ್ತಾರೆ, ಏನು ಕೇಳಿರ್ಬೋದು ನಮ್ಮ ಗುರುಗಳು, ಏನಾಯಿತು ಕೇಳೋಣ ಅಂತ. ಆಗ ಗುರುಗಳು ಕೇಳ್ತಾರೆ, ಏನು ನೀವು ಕೇಳಿದ್ರಾ, ಏನಂದರು ಅವರು ಅಂತ. ಅದಕ್ಕೆ ಅವ್ರು ಅಂತಾರೆ, ಅಲ್ಲ ನಾನು ಆ ತಾಯಿನ ನೋಡಿದ್ರೆ ಅದೊಂದು ಸಾತ್ವಿಕವಾದಂಥ ಮೂರ್ತಿ, ಯಾವಾಗಲೂ ಪ್ರಸನ್ನವಾದಂಥ ಮೂರ್ತಿಯವರು. ಅವರನ್ನು ನೋಡಿದಾಗ ಇದೇನು ಇಷ್ಟೊಂದು ಈ ಶರೀರದ ಬಗ್ಗೆ ಕೇಳಬೇಕಾ, ಇದೊಂದು ಕ್ಷುಲ್ಲಕವಾದಂಥದ್ದು, ನನಗೆ ಇದು ಬೇಡ ಅಂತ ಅನ್ನಿಸ್ಬಿಡ್ತಪ್ಪ. ಅವ್ರು ನೋಡಿದ್ರೇ ನನಗೆ ಅಷ್ಟು ಪ್ರಸನ್ನ ಆಗ್ತಿದ್ದೀನಿ ನಾನು ಅಂತಂದಮೇಲೆ ಶರೀರ ಅನ್ನೋದೆಲ್ಲ ಅಲ್ಲಿ ಇಂಪಾರ್ಟೆಂಟಾ ಅಂತ ಅವ್ರಿಗೆ ಅನಿಸುತ್ತೆ. ಇದು ಬೇಕಾಗಿಲ್ಲ ಅಂತ ಅನಿಸಿ ನಾನು ವಾಪಸ್ ಬಂದುಬಿಟ್ಟೆ, ನಾನೇನು ಕೇಳೋಕ್ಕೆ ಹೋಗಲಿಲ್ಲ ಅಂತಾರೆ. ಅಂದರೆ ಇಷ್ಟು ಮಟ್ಟಿಗೆ ಅವರಲ್ಲಿ ರಾಮಕೃಷ್ಣ ಪರಮಹಂಸರು ಶರೀರದ ಬಗ್ಗೆ ಒಂದು ಅಸಡ್ಡೆಯನ್ನು ಬೆಳೆಸ್ಕೊಂಡಿರ್ತಾರೆ. ನಾವು ಬೆಳೆಸ್ಕೋಬೇಕು ಅನ್ನೋದೇನಿಲ್ಲ, ನಾವು ಶರೀರದ ಬಗ್ಗೆ ಬೆಳೆಸ್ಕೊಂಬಿಟ್ರೆ ಜೀವನ ಕಷ್ಟ ಆಗುತ್ತೆ, ಯಾಕಂದ್ರೆ ನಾವು ಏನೂ ಅಂಥ ಸಾಧನೆ ಮಾಡಿಲ್ಲ. ಆದರೆ ಒಂದಿಷ್ಟು ಮಟ್ಟಿಗೆ ನಾವು ಭಗವಂತನ ಆರಾಧನೆ ಮಾಡ್ತಿದ್ದೀವಿ ಅಂದಾಗಲಾದರೂ ಅಟ್ಲೀಸ್ಟ್ ನಾವು ನಮ್ಮ ಬಗ್ಗೆ ಬಿಟ್ಟು ಭಗವಂತನ ಬಗ್ಗೆ ಯೋಚನೆ ಮಾಡ್ಬೋದು. ಈಗ ನಾವು ಒಂದು ಭಗವಂತನಿಗೆ ನೀರು ಹಾಕ್ತಿದ್ದೀವಿ, ಅವ್ರಿಗೆ ಸ್ನಾನ ಮಾಡಿಸ್ತಿದ್ದೀವಿ ಅಂದಾಗ ನಾವು ನೀರು ಹಾಕ್ತಿರೋ ಅಂಥ ನಾವು ಕೈಲಿ ಏನು ಹಿಡಿದಿರ್ಬೋದು, ಒಂದು ತಾಮ್ರ ಚೊಂಬು ಅಥವಾ ಚೊಂಬು ಏನೋ ಹಿಡಿದು ಅದ್ರ ನೀರು ಹಾಕ್ತಿರ್ತೀವಿ, ಅದ್ರ ಸ್ಪರ್ಶ. ಮತ್ತು ನಾವು ನೀರು ಹಾಕಬೇಕಾದ್ರೆ ಏನೋ ಒಂದು ಮಂತ್ರ ಹೇಳ್ತಾ ಹಾಕ್ತಿರ್ತೀವಿ. ಹಾಕಬೇಕಾದ್ರೆ ನಿಜವಾಗ್ಲೂ ಭಗವಂತನಿಗೆ ನಾವು ಸ್ನಾನ ಮಾಡಿಸ್ತಿದ್ದೀವಿ, ಅದು ಅವ್ರಿಗೆ ಸ್ಪರ್ಶ ಆಗ್ತಿದೆ ಅನ್ನೋ ಭಾವನೆ ನಮಗಿರ್ಬೇಕಲ್ವ. ಆ ಭಾವನೆನೇ ಇಲ್ಲ ಅಂದು ನಾವು ಏನೋ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಅದು ನಿಜವಾಗ್ಲೂ ಅವ್ರಿಗೆ ಅರ್ಪಣೆ ಆಗುತ್ತಾ, ಇದನ್ನೇ ಅಕ್ಕ ಮಹಾದೇವಿಲಿ ಕೇಳ್ತಿದ್ದಾರೆ. ಅಂದರೆ ಈ ಲೈನಿಂದ ನಮಗೊಂದಿಷ್ಟು ಕನ್ಫರ್ಮ್ ಆಗುತ್ತೆ, ನಾವು ನಮ್ಮ ಶರೀರ ಭಾವನೆನ ಬಿಟ್ಟು ಒಂದಿಷ್ಟು ಮುಂದೆ, ಅಂದರೆ ಭಗವಂತನ ಹತ್ರ ಇದ್ದರೆ ಭಗವಂತನ ಬಗ್ಗೆನೇ ಯೋಚನೆ ಮಾಡಬೇಕು ಅಂತ ಅವರಲ್ಲಿ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದರೆ ಅವ್ರು ಕೇಳೋದು, ಮನ ಕರಗದವರಲ್ಲಿ ಪುಷ್ಪವನ್ನು ಸ್ವೀಕರಿಸ್ತೀಯಾ ಅಂತ ಕೇಳ್ತಾರೆ. ಇಲ್ಲಿ ಮನ ಕರಗೋದು ಅಂದರೆ ಏನು ಅಂದರೆ, ನಮ್ಮಲ್ಲಿ ಒಂದಿಷ್ಟು ಭಾವನೆಗಳು, ನಮ್ಮ ಬುದ್ಧಿ ಬಂದಾಗಿಂದನೂ ಒಂದಿಷ್ಟು ಭಾವನೆಗಳು. ಈಗ ನಾವು ಚಿಕ್ಕ ಮಕ್ಕಳಿದ್ದಾಗ ಯಾರೊಬ್ಬರು ಚಾಕ್ಲೇಟ್ ಕೊಡ್ತಾರೆ, ಇನ್ನೊಬ್ರು ಯಾರು ಬಂದು ಕೇಳಿದಾಗ ನಾವು ಕೊಡಲ್ಲ, ಯಾಕಂದ್ರೆ ನನಗೆ ಬೇಕು. ಅದೊಂಚೂರಲ್ಲಿ ಸ್ವಾರ್ಥನ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅವಾಗ ಸ್ವಾರ್ಥನೋ ಅಥವಾ ಚಾಕ್ಲೇಟ್ ನಾನೇ ತಿನ್ನಬೇಕು ಅಂತನೋ ಅಥವಾ ರುಚಿಗೋ ಏನೋ ಗೊತ್ತಿಲ್ಲ.
ಒಟ್ಟಿನಲ್ಲಿ ಸ್ಟಾರ್ಟ್ ಆಗುತ್ತೆ. ಅದು ಹೆಮ್ಮರವಾಗಿ ಬೆಳ್ಕೊಂಬಿಡುತ್ತೆ. ಅದೇನಾಗುತ್ತೆ ಅಂದರೆ ನಮ್ಗೆ ಇಷ್ಟಪಟ್ಟು ಸಿಗಲಿಲ್ಲ ಅಂದಾಗ ಅಲ್ಲೊಂದು ಸಿಟ್ಟು, ಅಸೂಯೆ, ಮದ, ಮಾತ್ಸರಿ ಇಂಥದ್ದೆಲ್ಲ ಬೆಳೀತಾ ಹೋಗುತ್ತೆ. ನಮ್ಗೆ ಸಿಕ್ಬಿಟ್ರೆ ಅದು ಅಹಂಕಾರನೂ ಸ್ಟಾರ್ಟ್ ಆಗ್ಬೋದು. ಇದು ನನ್ನ ಹತ್ರನೇ ಅಂದರೆ ಬೇರೆಯವ್ರ ಹತ್ರ ಇಲ್ದಿದ್ದು ನನ್ನ ಹತ್ರ ಇದೆ ಅನ್ನೋ ಅಹಂಕಾರನೂ ಸ್ಟಾರ್ಟ್ ಆಗ್ತಾ ಹೋಗ್ಬೋದು. ಇಂಥದಕ್ಕೆಲ್ಲ ಒಂದಿಷ್ಟು ಈ ಸಿಟ್ಟು ಅಥವಾ ಮದ, ಮಾತ್ಸರ್ಯ ಇಂಥದ್ದಕ್ಕೆಲ್ಲ ದ್ವೇಷ ಭಾವನೆಗಳು ಇಂಥನ್ನೆಲ್ಲ ಕರಗಿಸ್ಬೇಕು. ನಾವು ಕರಗಿಸ್ಲಿಲ್ಲ ಅಂತಂದರೆ ದೇವರು ನಮ್ಮ ನಿಜವಾಗ್ಲೂ ನಾವು ಒಂದು ಹೂವು ಇಡ್ತೀವಲ್ಲ ಅದನ್ನು ಅವ್ರು ಸ್ವೀಕರಿಸಲ್ಲ ಅಂತ ಅಕ್ಕ ಮಹಾದೇವಿ ಹೇಳ್ತಾರೆ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಮ್ಮ ದ್ರೌಪದಿ, ಅದೊಂದು ಸೀನ್ ಬರುತ್ತೆ ಅಲ್ಲಿ ಮಹಾಭಾರತದಲ್ಲಿ. ದ್ರೌಪದಿಯ 5 ಜನ ಮಕ್ಕಳನ್ನು ಅಶ್ವತ್ಥಾಮ ಬಂದು ರಾತ್ರಿ ಕಟ್ ಮಾಡಿಬಿಡ್ತಾನೆ. ಅವ್ನ ಶಿರ ಎಲ್ಲ ಮಕ್ಕಳದು ತಲೆ ಕಟ್ ಮಾಡಿಬಿಡ್ತಾನೆ. ಇದು ಕಟ್ ಮಾಡಿದ ಮೇಲೆ ದ್ರೌಪದಿ ಗೊತ್ತಾಗುತ್ತೆ ಇದು ಮಾಡೋದು ಅಶ್ವತ್ಥಾಮ. ಹೋಗಿ ಅರ್ಜುನ ಮತ್ತು ಕೃಷ್ಣ ಇಬ್ಬರು ಹೋಗಿ ಅಶ್ವತ್ಥಾಮನ ಕರ್ಕೊಂಬಿಟ್ಟು ಹೇಳ್ತಾರೆ, ದ್ರೌಪದಿಗೆ ಹೇಳ್ತಾರೆ, ನೋಡಿ ಈಗ ನಾವು ಕರ್ಕೊಂಬಂದು ಇಲ್ಲಿ ನಿಲ್ಲಿಸಿದ್ದೀವಿ, ನೀನು ಏನು ಬೇಕಾದರೂ ಮಾಡು, ಇದು ನಿನ್ನ ಅಧಿಕಾರ ಬಿಟ್ಟಿದ್ದು ಅಂತ ಹೇಳ್ತಾರೆ. ಆಗ ದ್ರೌಪದಿಗೆ ಅಲ್ಲಿ ಏನು ಅನಿಸುತ್ತೆ ಅಂತಂದರೆ ಅವರೊಂದು ಮಾತು ಹೇಳ್ತಾರೆ, ನಾನೊಬ್ಳು ತಾಯಿ, ಅಲ್ಲಿ ಅಶ್ವತ್ಥಾಮ ಇವನಿಗೆ ನಾನೇನಾದರೂ ಪನಿಷ್ಮೆಂಟ್ ಕೊಡ್ಬೋದು, ಇವನ ಕತ್ತರನ್ನ ನಾನು ಕತ್ತರಿಸ್ಬೋದು, ಆದರೆ ಇವನನ್ನು ಕಾಯ್ತಿದ್ದಾಳೆ ಒಬ್ಳು ತಾಯಿ, ಆಕೆಗೋಸ್ಕರನಾದರೂ ಇವ್ರನ್ನ ಬಿಟ್ಟು ಕಳಿಸ್ಬಿಡಿ. ಯಾಕಂದರೆ ಆ ನೋವು ನನಗೆ ಗೊತ್ತಾಗೋಗಿದೆ ಏನು ನೋವು ಅಂತ. ಮತ್ತು ನಾನು ಈ ಟೈಮಲ್ಲಿ ಇವ್ರಿಗೆ ಶಿಕ್ಷೆ ಕೊಟ್ಟರೆ ನಾನು ಅನುಭವಿಸ್ತಿರೋ ನೋವು ಇನ್ನೊಂದು ತಾಯಿ ಅನುಭವಿಸ್ತಾಳೆ ಅಂತ. ಅಂದರೆ ಆ ಮನಸ್ಸು ಅದು ಎಷ್ಟು ಮಟ್ಟಿಗೆ ಕರಗಿಸ್ಕೊಂಡ್ಬಿಡ್ತಾರೆ ಅವರು ಅಂತ. 5 ಜನ ಮಕ್ಕಳು, ಈಗ 5 ಜನ ಗಂಡ ಇರ್ತಾರೆ ಅಂದರೂ ಆಕೆ ಬಹಳಷ್ಟು ಅವಮಾನಗಳನ್ನ ಅನುಭವಿಸ್ತಾ ಬಂದಿದ್ದಾಳೆ. ಈಗ ಒಂದು ಆಸೆ ಇರುತ್ತೆ ಹೆಣ್ಮಕ್ಳಿಗೆ ಯಾವಾಗಲೂ, ನನ್ನ ಮಕ್ಕಳು ಅಂತ. ಆ ಮಕ್ಕಳನ್ನು ಹೋದಾಗ ಭಾಳಷ್ಟು ನೋವು ಆ ಟೈಮಲ್ಲಿ. ಆ ಮಕ್ಕಳನ್ನು ಇಲ್ಲ ಅಂತ ಇಲ್ಲ, ಅದನ್ನೆಲ್ಲ ಸಾಯಿಸೋದು ಅವನೊಬ್ಬನೇ, ಅಶ್ವತ್ಥಾಮ ಒಬ್ಬನೇ ಅಂದಾಗ ಅದೊಂದು ಸಿಟ್ಟು ಅಥವಾ ದ್ವೇಷ ಅದು ತುಂಬ ಅತಿಯಾಗಿರುತ್ತೆ ಅದು. ಆದರೆ ತಕ್ಷಣಕ್ಕೆ ಇನ್ನೊಂದು ತಾಯಿನ ಅವ್ರು ನೆನೆಸ್ಕೊಂಡು ಅಕ್ಷಮ ಮಾಡೋ ರೀತಿ ಇರ್ಬೋದು, ಅದನ್ನು ತಾಯಿ ಬಗ್ಗೆ ಯೋಚನೆ ಮಾಡೋದಿರ್ಬೋದು, ಇಂಥದ್ದೆಲ್ಲ ನಮಗೆ ಬರಬೇಕು. ಈ ಥರದ್ದೆಲ್ಲ ಬಂದಾಗಲೇ ನಾವು ಮನಸ್ಸನ್ನು ಕರಗಿಸೋಕ್ಕೆ ಸಾಧ್ಯ, ಅಂಥ ಮನಸ್ಸಲ್ಲೇ ಭಗವಂತ ಇರೋಕ್ಕೆ ಸಾಧ್ಯ ಅಂತ ಇಲ್ಲ ಅಕ್ಕ ಮಹಾದೇವಿ ಹೇಳ್ತಾರೆ. ಅಂದರೆ ಇಂಥದ್ದನ್ನೆಲ್ಲ ನಾವು ಕರಗಿಸ್ಕೊಳ್ತಾ ಒಳ್ಳೆ ಗುಣಗಳನ್ನ ನಾವು ಬೆಳೆಸ್ಕೊತಾ ಹೋದರೆ ಮಾತ್ರನೇ ಅಂಥವರಿಂದ ದೇವರು ಹೂವನ್ನ ಸ್ವೀಕರಿಸ್ತಾರೆ ಅಂತ ಅಕ್ಕ ಮಹಾದೇವಿ ಹೇಳ್ತಾ ಹೋಗ್ತಾರೆ. ಇನ್ನೊಂದು, ನಮಗೊಂದಿಷ್ಟು ಅಹಂಕಾರಗಳನ್ನು ಬರ್ಬೋದು, ನಮ್ಗೆ ಸಿಕ್ಕಿದಾಗ ಅಹಂಕಾರಗಳನ್ನು ಇರಬಾರ್ದು. ಅಹಂಕಾರ ಇದ್ದುಬಿಟ್ರೂ ಅಷ್ಟೇ ಅವರು, ಯಾಕಂದರೆ ಜಗತ್ತಿಗೆಲ್ಲ ಒಡೆಯ ಕೊಡೋದೆಲ್ಲ ಅವ್ರದ್ದೇನೆ. ಅವ್ರು ಏನು ನಮಗೆ ನಾವೇನು ಬೇಕಾದ್ರೂ ಕೇಳೋದು ಅವ್ರನ್ನೇ. ಒಂದು ಚಾಕ್ಲೇಟ್ ಬೇಕು ಅಂದರೂ ಕೇಳೋದವ್ರನ್ನೇ, ಒಂದು ದೊಡ್ಡ ಮನೆ ಬೇಕು ಅಂದರೆ ಕೇಳೋದು ಅವರನ್ನೇ, ಒಂದು ಶ್ರೀಮಂತಿಗೆ ಬೇಕು ಅಂದ್ರೂ ಅವ್ರನ್ನೇ ನಾವು ಕೇಳೋದು. ಅಂದರೆ ಅವರಿಲ್ಲ ಅಂದರೆ ನಾವು ಏನೂ ಇಲ್ಲ. ಅಂಥದ್ರಲ್ಲಿ ಅವ್ರ ಹತ್ರ ನಾವು ಅಹಂಕಾರ ಏನು ತೋರಿಸಬೇಕಾಗಿಲ್ಲ ಅಲ್ವಾ. ಅದು ನಮ್ಮ ಅಹಂಕಾರ ಆಗಲಿ, ದ್ವೇಷ ಆಗಲಿ, ಅಸೂಯೆ ಆಗಲಿ ಏನೂ ಬೇಡ ಅಂದರೆ, ಅಂಥ ಮನಸ್ಸಿಲ್ಲ ಅಂದರೆ ಅಲ್ಲಿ ಭಗವಂತನ ವಾಸಸ್ಥಾನ. ಅವರು ಆರಾಮಾಗಿ ಹೂನಾದರೂ ಕೊಡಿ, ಏನಾದರೂ ಕೊಡಿ, ಅವ್ರು ಆರಾಮಾಗಿರ್ತಾರೆ ಅಷ್ಟೆ. ಓಕೆ, ಈಗ ನೆಕ್ಸ್ಟ್, ಹೂದೋಳಿಗರು ಅಲ್ಲದವರಲ್ಲಿ ನೀನು ಗಂಧಾಕ್ಷತೆಯನ್ನು ಸ್ವೀಕರಿಸ್ತೀಯ ಅಂತ ಕೇಳ್ತಾರೆ. ನಾವು ಗಂಧಾಕ್ಷತೆ ಹಾಕ್ತೀವಲ್ವ, ಪೂಜೆ ಮಾಡ್ಬೇಕಾದ್ರೆ ಗಂಧಾಕ್ಷತೆಯನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ, ದೇವ್ರಿಗೆ ಹಾಕ್ತೀವಿ. ಆ ಗಂಧಾಕ್ಷತೆಯನ್ನು ಅವ್ರು ಸ್ವೀಕರಿಸ್ತಾರೋ ಇಲ್ವೋ ಅದನ್ನು ನಾವು ನೋಡಬೇಕು. ಇಲ್ಲಿ ಹೂದೋಳಿಗರು ಅಂದರೆ ಕ್ಷೇಮ ಅನ್ನೋ ವರ್ಡ್ ಬರುತ್ತೆ. ಕ್ಷೇಮ ಅಂದರೆ ಯಾರು ಅಂದರೆ ಸಂತೋಷವಾಗಿದ್ದವರು, ತೃಪ್ತವಾದ ಜೀವನ ನಡೆಸ್ತಿರೋರು ಅಂತ. ಈಗ ಸಂತೋಷವಾಗಿರೋದು, ತೃಪ್ತಿಯಾಗಿರೋದು ಭಾಳ ಅಪರೂಪ. ಎಷ್ಟೇ ಇದ್ರೂ ಸಂತೋಷ ಅನ್ನೋದು ಬರಲ್ಲ. ಅದು ಇಷ್ಟೆಲ್ಲ ಬಂದಮೇಲೆ ಇನ್ನೊಂದು ಏನೋ ಬರಬೇಕಾಗಿತ್ತು, ಅದಕ್ಕೆ ನಾವು ಕಾಯ್ತಾ ಇರ್ತೀವಿ, ಇಲ್ಲ ಕೊರಗ್ತಾ ಇರ್ತೀವಿ. ಅಯ್ಯೋ ಅದೊಂದು ಆಗ್ಬಿಟ್ರೆ ಸಾಕಪ್ಪ ಭಗವಂತ ಅಂತಿರ್ತೀವಿ. ಇದಾಗೋಯ್ತಾ, ಅಯ್ಯೋ ಇನ್ನೊಂದು ಆಗ್ಬಿಟ್ರೆ ಸಾಕಪ್ಪ ಅಂತ ಕಾಯ್ತಿರ್ತೀವಿ ಹೊರತು, ಇದು ಕೊಟ್ಟಿಯಲ್ಲಪ್ಪ ಸಾಕು ಇಷ್ಟು ಅಂತ ಹೇಳೋದು ಭಾಳ ಕಮ್ಮಿ. ಆ ಥರ ಕೇಳಿದ್ದು ಒಬ್ಬರೇ, ನಮ್ಮ ಕುಂತಿ, ನೀನು ಕಷ್ಟಗಳನ್ನೇ ಕೊಡ್ತೀರಪ್ಪ, ನೀನು ಕಷ್ಟ ಕೊಟ್ಟರೆ ನಾವು ನೀನು ನೆನೆಸ್ಕೊತಾ ಇರ್ತೀವಿ ಅಂತ ಹೇಳ್ತಾರೆ. ಅಂದರೆ ಆ ಬಗ್ಗೆ ಅಷ್ಟು ಭಗವಂತನ ಬಗ್ಗೆ ನಮ್ಗೆ ಆ ಪ್ರೀತಿ ಇರಬೇಕು. ಆ ಪ್ರೀತಿ ಇದ್ದಾಗ ತೃಪ್ತಿ ಆಗಲಿ, ಸಂತೋಷ ಆಗಲಿ ಬಂದ್ಬಿಡುತ್ತೆ. ಅಂಥ ಸಂತೋಷ ಮತ್ತು ತೃಪ್ತಿ ಇದ್ದರೆ ಅದನ್ನು ಆರೋಗ್ಯ ಅಂತ ಹೇಳೋದು. ಇಲ್ಲಿ ಕ್ಷೇಮ ಅಂದರೆ ಅದೇ, ಆರೋಗ್ಯವಾಗಿದ್ದೀವಿ ಅಂತಂದರೆ ನಾವು ತೃಪ್ತಿಯಾಗಿದ್ದೀವಿ, ನಾವು ಸಂತೋಷವಾಗಿದ್ದೀವಿ ಅಂತ ಹೊರತು ಶಾರೀರಿಕವಾಗಲ್ಲ. ಶಾರೀರಿಕವಾಗಿ ನೋಡೋಕೆ ಹೋದರೆ ಎಂತೆಂಥ ದೊಡ್ಡ ದೊಡ್ಡ ಸಾಧನೆ ಮಾಡೋರಿಗೆಲ್ಲ ಕಾಯಿಲೆಗಳಿತ್ತು. ಈಗ ನಾನು ಹೇಳಿದಂಗೆ ರಾಮಕೃಷ್ಣ ಪರಮಹಂಸರಿರ್ಬೋದು, ರಮಣ ಮಹರ್ಷಿಗಳಿರ್ಬೋದು, ಅವ್ರಿಗೆಲ್ಲ ಕ್ಯಾನ್ಸರ್ ಭಾಳ ಕಾಡಿತ್ತು. ಆದರೆ ಅದನ್ನು ಯಾವುದೂ ಲೆಕ್ಕಿಸದೆ ಅವ್ರು ಬರೀ ಪರಮಾತ್ಮ ಮಾತ್ರ ಚಿಂತನೆ ಮಾಡ್ತಾಯಿದ್ರು. ಸೊ ಇಲ್ಲಿ ಕೇಳ್ತಿರೋದಷ್ಟೇ, ಏನಂದರೆ ಶಾರೀರಿಕದ್ದಲ್ಲ, ಮನಸ್ಸಿನಲ್ಲಿ ಅವ್ರು ತೃಪ್ತಿಯಾಗಿದ್ದಾರಾ, ಮನಸ್ಸಿನಲ್ಲಿ ಸಂತೋಷವಾಗಿದ್ದಾರಾ. ಹಂಗಿಲ್ಲ ಅಂದರೆ ನಾವು ಕೊರಗ್ತಾ ಏನೋ ದೇವ್ರಿಗೆ ಗಂಧಾಕ್ಷತೆ ಹಾಕಿದರೆ ಅವ್ರು ನೀನು ಬೇಡಮ್ಮ ಅಲ್ಲೇ ಇಟ್ಕೊ ಅಂತಾರೆ ಅಲ್ವಾ.
ಅಲ್ಲ, ನಾವು ಗಂಧಾಕ್ಷತೆ ಹಾಕ್ತಿದ್ದೀವಿ, ಭಗವಂತನಿಗೆಲ್ಲ ಕೊಡ್ತಿದ್ದೀವಿ ಅಂದರೆ ಅಷ್ಟೇ ಸಂತೋಷ ಇರಬೇಕು, ಅಷ್ಟೇ ತೃಪ್ತಿಯಾಗಿರಬೇಕು, ಅಷ್ಟೇ ಶುದ್ಧವಾಗಿರಬೇಕು ಅಂತ ಅಕ್ಕ ಮಹಾದೇವಿ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಅವ್ರು ಕೇಳೋದು ನಮಗೆ, ಭಗವಂತನ ಕೇಳ್ತಿರೋದು, ಅರಿವು ಕಣ್ತೆರೆಯದವರಲ್ಲಿ ಆರತಿಯನ್ನು ಒಲ್ಲೆಯ್ಯ ನೀನು ಅಂತ ಕೇಳ್ತಾರೆ. ಅರಿವು ಅಂದರೆ ಏನು? ಅರಿವು ಅಂತಂದರೆ ನಾವೆಲ್ಲ ಒಂದೇ ಅನ್ನೋ ಭಾವನೆ. ಈಗ ನೋಡಪ್ಪ, ನಮ್ಮ ಗಣಪತಿ ಮತ್ತು ಕುಮಾರಸ್ವಾಮಿ ಇಬ್ರಿಗೂ ಒಂದು ಕಂಡೀಷನ್ ಇಡ್ತಾರೆ, ಶಿವ ಪಾರ್ವತಿ. ಏನಂದರೆ ಯಾರು ಭೂಮಿಯೆಲ್ಲ ಅಂದರೆ ಯಾರು ಈ ವಿಶ್ವನ್ನೆಲ್ಲ ಸುತ್ತಾಡ್ಕೊಂಡು ಬರ್ತಾರೋ, ಮೊದಲು ಬರ್ತಾರೋ ಅವ್ರನ್ನ ಬುದ್ಧಿವಂತರು ಅಂತ ನಾವು ಹೇಳ್ಬೋದು ಅಂತಾರೆ. ಈ ಕುಮಾರಸ್ವಾಮಿ ಒಂದೇ ಸರಿ ಅವರು ಪಿಕಾಕ್ ಅವ್ರದ್ದು ವಾಹನ ಅದು ತೊಗೊಂಡು ಹೊರಟೇ ಬಿಡ್ತಾರೆ. ನಾವು ಹೋಗ್ಬಿಟ್ಟದು ವಿಶ್ವ ಸುತ್ತಾಡ್ಕೊಂಡು ಬಂದ್ಬಿಡೋಣ, ಇನ್ನೇನು ಕೆಲಸ ಅಂತ. ಅವ್ರು ಸುತ್ತಾಡ್ಕೊಂಡೆಲ್ಲ ಬರೋಷ್ಟು ಗಣಪತಿ ಆರಾಮಾಗಿ ನಿಂತಿರ್ತಾನೆ. ಏನಿದು ಹಿಂಗೆ? ಯಾಕಂದ್ರೆ ನನ್ನ ವಾಹನ ಇರೋದು ನವಿಲು, ಅದೇನು ಆರ್ಕೊಂಡು ಹೋಗ್ಬಿಡ್ಬೋದು, ನಾನು ಬೇರೆ ಸಣ್ಣ ಇದ್ದೀನಿ. ಇಲ್ಲಿ ನೋಡಿದ್ರೆ ಗಣಪತಿ ದಪ್ಪನು, ಅವನ ವಾಹನ ಇಲ್ಲಿ, ಅದು ಹೆಂಗೆ ಸಾಧ್ಯ? ನಾನು ಇಲ್ಲೇ ಇದ್ದಾಗ ನಾವು ಹೋಗ್ಬಿಟ್ಟಿದ್ನಲ್ಲ ಆಲ್ರೆಡಿ ಅಂತ ಅವ್ರಿಗೆ ಡೌಟು. ಆವಾಗ ಕೇಳ್ತಾರೆ, ಹೆಂಗೆ ಗಣಪತಿ ಫಸ್ಟ್ ಬಂದ್ಬಿಟ್ನಲ್ಲ ಅಂತ. ಅದಕ್ಕೆ ಗಣಪತಿ ಹೇಳ್ತಾರೆ, ವಿಶ್ವದನ್ನೇ ಸೃಷ್ಟಿ ಮಾಡಿರೋಂಥ ಅಥವಾ ವಿಶ್ವದ ಎಲ್ಲೆಲ್ಲ ಪಸರಿಸೋದು ಅಂದರೆ ಎಲ್ಲ ಕಡೆ ಕೂಡಿರೋದು ನಮ್ಮ ತಂದೆ ತಾಯಿ ಈ ಶಿವ ಪಾರ್ವತಿ. ಇವ್ರಿಗೇನೆ ನಾವು ಒಂದು ಪ್ರದಕ್ಷಿಣೆ ಹಾಕ್ಬಿಟ್ಟಪ್ಪ, ಅವ್ರ ಪ್ರದಕ್ಷಿಣೆ ಹಾಕ್ದಂಗೆ ಇಡೀ ವಿಶ್ವ ಸುತ್ತದಂಗೆ ಆಯಿತು ಅಂತ ಹೇಳ್ತಾರೆ. ಹೌದಲ್ಲ, ಇದು ಅವ್ರಿಗೆ ತಲೆಗೆ ಹೊಡೆಯಲ್ಲ, ಕುಮಾರಸ್ವಾಮಿಗೆ ಹೊಡೆಯಲ್ಲ. ಆದರೆ ನಮ್ಗೆ ಇಲ್ಲಿ ಬೇಕಾಗಿರೋದು ಏನಂತಂದರೆ, ನಿಜವಾಗ್ಲೂ ವಿಶ್ವಾವೃತವಾಗಿರೋದೇನು? ಸರ್ವಾಂತರ್ಯಾಮಿ ಅಂದರೆ ಪ್ರತಿಯೊಂದು ಜೀವದಲ್ಲೂ ಪ್ರತಿಯೊಂದು ವಸ್ತುವಿನಲ್ಲೂ ಭಗವಂತ ಇದ್ದಾನೆ ಅಂತ ನಮ್ಮ ಎಲ್ಲ ವೇದಗಳು ಅದೇ ಹೇಳುತ್ತೆ, ಉಪನಿಷತ್ತುಗಳು ಅದೇ ಹೇಳ್ತಾ ಇದ್ದಾವೆ. ಪ್ರತಿಯೊಂದು, ಈಗ ರಾಮನೂ ಅಷ್ಟೆ, ರಾಮ ಆಗ್ಬೋದು, ನಮ್ಮ ಈಶ್ವರ ಅಂದರೆ ಪ್ರತಿಯೊಬ್ಬರೂ ಇನ್ನೊಬ್ಬರಿಗೆ ಗೌರವ ಕೊಡ್ತಾಯಿದ್ರು ಅವರು. ಯಾಕಂದರೆ ಅವ್ರಿಗೆ ಗೊತ್ತಿದೆ ಎಲ್ಲ ಆತ್ಮ ಅಂದರೆ ಪರಮಾತ್ಮ ಸ್ವರೂಪ ಅಷ್ಟೇ. ನಾವು ನಮ್ಮನ್ನು ಮಾತ್ರ ಗ್ರೇಟ್ ಅನ್ಕೊಬಿಟ್ಟು ಇನ್ನೊಬ್ರು ಕಡೆಗಣಿಸೋದು ಅದು ಯಾವತ್ತಿಗೂ ಆ ಭಗವಂತ ಮೆಚ್ಚಲ್ಲ ಅದನ್ನೆಲ್ಲ. ಸೊ ಇಲ್ಲಿ ಅರಿವು ಅಂತಂದರೆ ಅದೇ, ಅಂದರೆ ಎಲ್ಲ ಕಡೆ ಪರಮಾತ್ಮ ಇದ್ದಾನೆ, ಎಲ್ಲರಲ್ಲೂ ಪರಮಾತ್ಮ ಇದ್ದಾನೆ, ಎಲ್ಲರೂ ಪರಮಾತ್ಮ ಸ್ವರೂಪರೇ ಅಂತ ನಾವು ಅಂದ್ಕೋಬೇಕು. ಆ ಅರಿವು ನಮ್ಮಲ್ಲಿ ಬಂದ ತಕ್ಷಣ ಭಗವಂತ ನಿಜವಾಗ್ಲೂ ನಮ್ಮಿಂದ ಆರತಿನ ಸ್ವೀಕರಿಸ್ತಾನೆ ಅಂತ. ನೆಕ್ಸ್ಟ್ ಕೇಳ್ತಾರೆ, ಭಾವಶುದ್ಧಿ ಇಲ್ಲದವರಲ್ಲಿ ಧೂಪವನ್ನು ಒಲ್ಲೆಯ ಅಂತ. ಈಗ ಧೂಪ ಅಂದರೆ ಏನಂತ ನೋಡೋಣ. ಧೂಪ ಅಂದರೆ ಏನು ನಾವು ಹಾಕ್ತೀವಿ, ಈಗ ಗಂಧದ ಚಕ್ಕೆ ಹಾಕ್ಬೋದು, ಸಾಂಬ್ರಾಣಿ ಹಾಕ್ಬೋದು, ಅದೆಲ್ಲ ಸುಟ್ಟಿ ಘಮ ಘಮ ಅಂತ ಪರಿಮಳ ಬರುತ್ತೆ ಈ ಕೆಂಡದಲ್ಲಿ ಹಾಕಿದಾಗ. ಹಾಗೆ ಭಕ್ತಿ ಅಂತ ನಾವೀಗ ದೇವ್ರ ಮುಂದೆ ಏನೋ ಒಂದಿಷ್ಟು ಭಕ್ತಿ ಅಂತ ಬೆಳೆಸ್ಕೊಳಕ್ಕೆ ಹೋಗಿದಾಗ ನಮ್ಮಲ್ಲಿರೋ ಕೆಟ್ಟುಗಳೆಲ್ಲ ಹಿಂಗೆ ಸುಡ್ತಾ ಹೋಗಬೇಕು. ಈಗೇನು ನಮ್ಮ ಸಿಟ್ಟಿರ್ಬೋದು, ಅಸೂಯೆ ಇರ್ಬೋದು, ದ್ವೇಷ ಭಾವನೆ ಇರ್ಬೋದು, ಮದ ಮಾತ್ಸರ್ಯ ಅಹಂಕಾರ ಇಂಥದ್ದೆಲ್ಲ ಸುಡ್ತಾ ಹೋಗ್ಬೇಕು. ಸುಡ್ತಾ 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 ಸಂತೋಷ, ತೃಪ್ತಿ, ಆನಂದ, ಪ್ರೇಮ, ಎಲ್ಲರ ಜೊತೆ ಶಾಂತಿ ಮನೋಭಾವನೆಯಿಂದ ಇರಬೇಕು, ಎಲ್ಲರ ಜೊತೆ ಪ್ರೇಮ ಮನೋಭಾವನೆಯಿಂದ ಇರಬೇಕು ಅನ್ನೋ ಮನೋಭಾವ ಹುಟ್ಟಿ ಅದೆಲ್ಲ ಕಡೆ ಪರಿಮಳ. ಈಗ ಅಂಥವ್ರು ನೋಡಿದ್ರೆ ಅವ್ರ ಜೊತೆ ಇರಬೇಕು ಅಂತ ನಮ್ಮ ಮನಸ್ಸಾಗುತ್ತೆ. ಯಾರು ಒಂದೆರಡು ಮಾತು ಅಹಂಕಾರ ಮಾತಾಡಿಬಿಟ್ರೆ ನಾವು ಅಲ್ಲಿ ಇರೋದೇ ಬೇಡ, ಅಲ್ಲಿಂದ ಜಾಗ ಎಷ್ಟೊತ್ತು ಖಾಲಿ ಮಾಡ್ತೀವಿ ಅನ್ನಂಗೆ ಆಗೋಗುತ್ತೆ. ಅಥವಾ ನಮ್ಮನ್ನು ನೋಡಿ ಒಂದೆರಡು ಮಾತು ಸಿಟ್ಟಲ್ಲಿ ಏನಾರು ಆಗ್ಬಿಟ್ರೆ ನಾವು ಅವತ್ತು ಯಾವತ್ತೂ ಹೋಗಲ್ಲ, ಅಥವಾ ಯಾವತ್ತು ಸಿಕ್ಕಿರೋ ಅದೇ ನೆನಪಿಗೆ ಬರುತ್ತೆ ಅಲ್ವಾ. ಅದನ್ನೇ ಇಲ್ಲಿ ದೇವ್ರು ಕೇಳ್ತಾರೆ. ಅಂದರೆ ಅಕ್ಕ ಮಹಾದೇವಿ ಕೇಳ್ತಿದ್ದಾರೆ ದೇವರಿಗೆ, ಭಾವನೆ ಶುದ್ಧಿ ಇಲ್ಲ ಅಂತಂದಮೇಲೆ ನೀನು ನಿಜವಾಗ್ಲೂ ಅವ್ರ ಧೂಪನ ಸ್ವೀಕರಿಸ್ತೀಯಾ, ನಾನು ಹಾಕಿದ ಧೂಪ ಸ್ವೀಕರಿಸ್ತೀಯಾ ಅಂತ ಅವ್ರು ಕೇಳ್ತಾ ಇದ್ದಾರೆ. ಆದರೆ ಇದನ್ನು ನಾವು ಕಲಿಬೋದು, ಅಂದರೆ ನಾವು ಯಾವ ಕ್ವಾಲಿಟೀಸ್ ಇಟ್ಕೋಬೇಕು ಭಗವಂತನ ಪೂಜೆ ಮಾಡಬೇಕಾದ್ರೆ ಅಂತ. ಆದ್ದರಿಂದ ನನಗನ್ನಿಸಿದ್ದು ಇದನ್ನೇ, ನಮ್ಗೆ ಎಷ್ಟಾಗತ್ತೆ ಅಷ್ಟು ನಮ್ಮನ್ನ ನಾವು ಯಾವಾಗಲೂ ಫೈಂಡ್ ಮಾಡ್ಕೋತಾ ಇರಬೇಕು. ಅಂದರೆ ನಮ್ಮ ಮನಸ್ಸಲ್ಲಿ ಏನಿದೆ, ಇವ್ರನ್ನ ನೋಡಿದಾಗ ಏನಿಸುತ್ತೆ, ಅವ್ರು ನೋಡಿದಾಗ ಏನಿಸುತ್ತೆ, ಇವ್ರು ನೋಡಿದಾಗ ಇವ್ರು ಒಳ್ಳೆಯವರು ಅಂತ ಅನಿಸೋದಂಗೆ ಅವ್ರು ನೋಡಿದಾಗಲೂ ಅದೇ ಭಾವನೆ ಬರಬೇಕು. ಯಾಕಂದರೆ ನಾನು ಇದಕ್ಕಿಂತ ಮುಂಚೆ ಹೇಳಿದ್ದೀನಿ, ಎಲ್ಲರೂ ಭಗವಂತನ ಸ್ವರೂಪನೇ ಅಂತ. ನಾವು ನೋಡೋ ದೃಷ್ಟಿ ಎಲ್ಲರೂ ಭಗವಂತ ಅನಿಸಿದ್ರೆ ಅವ್ರು ನಿಜವಾಗ್ಲೂ ಸ್ವಲ್ಪ ಆ ಥರ ಗುಣಗಳಿದ್ರೂ ಸ್ವಲ್ಪ ದಿನದಲ್ಲಿ ಅವರು ಬದಲಾಗಿ ಅವರು ನಿಮ್ಮೊಂದಿಗೆ ಒಳ್ಳೆಯವರಾಗೇ ಇರ್ತಾರೆ. ಆ ಭಾವನೆ ಬಂದೇ ಬರುತ್ತೆ. ಬರಲಿಲ್ಲ ಅಂತಂದರೆ ಅವ್ರಿಗೊಂದು ಅಂತ್ಯ ಇದ್ದೇ ಇರುತ್ತೆ ಅಷ್ಟೇ. ಅದನ್ನು ಬಿಟ್ಟು ಒಳ್ಳೆಯದಕ್ಕೆ ಅಂತ್ಯ ಅನ್ನೋದು ಯಾವತ್ತೂ ಇರಲ್ಲ. ಆದರೆ ನಾವು ನಮ್ಮನ್ನು ಚೇಂಜ್ ಮಾಡ್ಕೋಬೋದು. ಭಗವಂತನಿಗೋಸ್ಕರ ನಾವು ಅಟ್ಲೀಸ್ಟ್ ನಾವೇನೋ ಸೇವೆ ಮಾಡ್ತಿದ್ದೀವಿ, ಅವ್ರು ಪ್ರಸನ್ನ ಆಗಲಿ ಅಂತನಾದರೂ, ಅಥವಾ ಅವ್ರು ನಮ್ಮ ಸೇವೆನ ಸ್ವೀಕರಿಸಲಿ ಅಂತನಾದರೂ ಒಂದಿಷ್ಟು ಭಾವನೆಗಳನ್ನ ನಾವು ಶುದ್ಧಿ ಮಾಡ್ಕೋಬೇಕಾಗತ್ತೆ. ಇನ್ನು ಅವ್ರು ಕೇಳೋದು ನೆಕ್ಸ್ಟು, ಪರಿಣಾಮಿಗಳು ಅಲ್ಲ ಅಂತಂದರೆ ನೈವೇದ್ಯ ಸ್ವೀಕರಿಸ್ತೀರಾ ಅಂತ ಕೇಳ್ತಾರೆ. ನಾವಂತೂ ನೈವೇದ್ಯ ಮಾಡ್ತಾನೆ ಇರ್ತೀವಿ ರೀ. ಯಾವಾಗ ಹಬ್ಬ ಬಂದರೂ ಒಂದಿಷ್ಟು ಅಡುಗೆ ಮಾಡೋದು, ದೇವ್ರಿಗೆ ಇಡೋದು, ಒಳ್ಳೆ ಊಟ ಮಾಡೋದು, ದೇವ್ರಿಗೆ ಇಡೋದು, ಒಳ್ಳೆ ಫ್ರೂಟ್ಸ್ ತಗೊಂಡು ದೇವ್ರಿಗೆ ಇಡ್ತೀವಿ. ಆದರೆ ಇಲ್ಲೇನು ಕೇಳ್ತಿದ್ದಾರೆ ಅಂತಂದರೆ,
ಪರಿಣಾಮಗಳು ಅಲ್ಲದವರಲ್ಲಿ. ಈಗ ಪರಿಣಾಮಗಳು ಅಂತಂದ್ರೇನು, ಈಗ ಇಷ್ಟೆಲ್ಲ ನಾವು ಗುಣಗಳನ್ನ ನೋಡ್ತಾ ಬಂದ್ವಿ. ಈ ಗುಣಗಳೆಲ್ಲ ಪರಿಣಾಮ ಆಗಬೇಕು, ನಮ್ಮಲ್ಲಿ ಚೇಂಜ್ ಆಗ್ತಾ ಹೋಗಬೇಕು. ದಿನ 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 ಇದೆಲ್ಲ ನಾವು ಚೇಂಜ್ ಮಾಡ್ಕೋತಾ ಹೋಗಬೇಕು. ನಮಗೀಗ ಒಂದು ಹುಟ್ಟಿದ ಮೇಲೆ ಏನಾಗುತ್ತೆ, ಒಂದು ದಿನ, 2ನೇ ದಿನ, 3ನೇ ದಿನ ಅಂದರೆ ವಯಸ್ಸು ಎಲ್ಲಿಗೆ ಹೋಗ್ತಾ ಇದೆ ನಮ್ಮನ್ನು ಕರ್ಕೊಂಡು ನಮ್ಮ ಸಾವಿನೆಡೆಗೆ ಹೋಗ್ತೀವಿ ಹೊರ್ತು ನಾವು ಹಿಂದಕ್ಕೆ ಹೋಗಲ್ಲ ಮತ್ತೆ ಅಲ್ವಾ. ಬಿಫೋರ್ ನಾವು ಹೋಗ್ತಾರೆ ನಾವೆಲ್ಲ ನಿಧಾನಕ್ಕೆ ಮುಂದಕ್ಕೆ ಹೋಗ್ತಾ ಇರೋದು. ಅಂದರೆ ನಾವು ಹೋಗ್ತಾ ನಮ್ಮ ಗುಣಗಳನ್ನ ಒಳ್ಳೆ ರೀತಿಲಿ ನಾವು ಚೇಂಜ್ ಮಾಡ್ಕೋತಾ ಹೋಗಬೇಕು ಹೊರತು ಅದನ್ನು ಬಿಟ್ಟು ನಮ್ಮ ಚಿಕ್ಕ ಮಗುನಲ್ಲಿ ಏನೋ ಯಾರೋ ಚಾಕ್ಲೇಟ್ ಕೇಳೋದು ನಾವು ಕೊಡಲ್ಲ ಅಂತನೋ, ಅಥವಾ ಯಾರೋ ಬಂದು ಕಿತ್ಕೊಂಡು ಅವ್ನು ಹೊಡೆಯೋಕೆ ಹೋಗೋದು, ಸಿಟ್ಟು ಮಾಡ್ತಿದ್ವಿ. ಯಾಕೆ ಅವಾಗ ಬುದ್ಧಿ ಇರಲಿಲ್ಲ. ಈ ಬುದ್ಧಿ ಬಂದಿದೆ ನಮಗೆ. ನಮ್ಗೆ ಬೇಕಾದಷ್ಟು ಜನ ಇದ್ದಾರೆ ಬುದ್ಧಿ ಹೇಳೋರು. ಅದನ್ನೆಲ್ಲ ನಾವು ನೋಡಿ ಕಲೀಲಿಲ್ಲ. ನಾವು ಇನ್ನೊಬ್ರಿಗೆ ಏನೋ ಆಸೆ ಪಡ್ತಿದ್ದೀವಿ, ಸಿಗಲಿಲ್ಲ ಅಂದಾಗ ನಮ್ಗೆ ಸಿಟ್ಟು ಬರುತ್ತೆ ಅಂತನೋ, ಕೊರಗೋದು ಅಂತನೋ, ಇನ್ನು ಇಲ್ಲ ಅಂತಂದರೆ ಅದು ಕೊರಗೋದು ಅಂತನೋ, ಇವೆಲ್ಲ ನಾವು ಭಾವನೆಗಳನ್ನ ಬೆಳೆಸ್ಕೊತಾ ಇದ್ದೀವಿ ಅಂತಂದರೆ ಅದು ಏನಕ್ಕೆ ಪ್ರಯೋಜನ ಇಲ್ಲ ಅಲ್ವಾ. ಅದು ನಾವು ಸಾಯೋವರೆಗೂ ಕೊರಗ್ತಾನೆ ಇರ್ತೀವಿ, ಅದು ಕೊರಗಿಸ್ತಾನೆ ಇರುತ್ತೆ ಅಷ್ಟೇ, ಏನಿಲ್ಲ. ಆದರೆ ನಾವು ಅದನ್ನು ಬಿಟ್ಟು ಸಂತೋಷವಾಗಿ ಪ್ರತಿ ಕ್ಷಣ ನಾವು ಸಂತೋಷವಾಗಿರಬೇಕು ಅಂತಂದರೆ ಒಂದಿಷ್ಟು ಗುಣಗಳನ್ನೆಲ್ಲ ನಾವು ಅನ್ವಯಿಸ್ತಾ ಹೋಗಬೇಕು. ಇದನ್ನೇ ತಪಸ್ಸು ಅನ್ನೋದು ಅಷ್ಟೇ. ತಪಸ್ಸು ಅಂದರೆ ಎಲ್ಲೋ ಹೋಗಿ ನಾವು ಕೂತ್ಕೊಂಡು ತಪಸ್ಸು ಮಾಡಬೇಕಾಗಿಲ್ಲ. ಈ ಜೀವನನೇ ತಪಸ್ಸು ಅಂತ ಮಾಡ್ಕೊಂಬಿಟ್ಟು ಇಲ್ಲಿ ನಮ್ಮನ್ನೇ ನಾವು ಅಧ್ಯಯನ ಮಾಡ್ತಿರ್ಬೇಕು. ಇವತ್ತು ನಾನು ಏನಕ್ಕೆ ಸಿಟ್ಟು ಮಾಡಿದೆ, ಯಾಕೆ ಸಿಟ್ಟು ಬಂತು ನನಗೆ, ಅದನ್ನು ನಾವು ಫಸ್ಟ್ ಟೆಸ್ಟ್ ಮಾಡ್ಕೋಬೇಕು. ಸಿಟ್ಟು ಮಾಡಲಿಲ್ಲ ಅಂದರೆ, ಮಾಡಬಾರ್ದು ಅಂದರೆ ಎಂಥ ಭಾವನೆ ಇರಬೇಕು ನಮಗೆ, ಇದನ್ನು ನಾವು ಬೆಳೆಸ್ಕೋಬೇಕು. ಅದನ್ನ ನೋಡಿ ಮತ್ತೆ ಇನ್ನೊಂದು ಸರಿ ಸಿಟ್ಟು ಬಂದಾಗ ಸಿಟ್ಟು ಮಾಡಿದ್ರೂ ಲೈಟಾಗಿರ್ಬೇಕು. ಇಲ್ಲ ತಕ್ಷಣ ನಾವು ಇನ್ನೊಬ್ಬರು ಅವ್ರಿಗೆ ಸಾರಿ ಕೇಳ್ಬೋದು. ಇಲ್ಲ ಇನ್ನೊಂದು ಸರಿ ಸಿಟ್ಟೆ ಮಾಡದಿರೋಂಥದ್ದನ್ನು ನಾವು ರೂಢಿಸ್ಕೋಬೋದು. ಈಗ ರೂಢಿಸ್ತಾ ಹೋಗ್ತಾ ನಾವು ಭಗವಂತನಿಗೆ ಹತ್ರ ಆಗ್ತೀವಿ. ಈ ಕೆಟ್ಟದಕ್ಕೆಲ್ಲ ದೂರ ಆಗ್ತಾ ಹೋಗ್ತೀವಿ. ಕೆಟ್ಟದು ಅಂದರೆ ಇಷ್ಟೇ, ಏನಿಲ್ಲ. ನಮ್ಮ ಮನಸ್ಸನ್ನೇ ನಮ್ಗೆ ಕೊರೆಯುತ್ತದು, ನಮ್ಮನ್ನೇ ನಾವು ಕೊರೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ನಮ್ಮ ಜೀವನ ಕೊರಿತಾ ಹೋಗುತ್ತೆ. ಅದನ್ನು ಕೆಟ್ಟದು ಅಂದರೆ ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಇನ್ನು ನೆಕ್ಸ್ಟ್ ಹೇಳ್ತಾರೆ ಅವರು, ತ್ರಿಕರಣ ಶುದ್ಧಿ ಇಲ್ಲ ಅಂತಂದರೆ ಅವರಿಂದ ತಾಂಬೂಲ ಸ್ವೀಕರಿಸ್ತೀರ ಅಂತ ಕೇಳ್ತಾರೆ. ಈ ತ್ರಿಕರಣ ಶುದ್ಧಿ ಅಂದರೆ ಏನು, ತ್ರಿಕರಣ ಅಂದರೆ ಏನು? ತ್ರಿಕರಣ ಅಂದರೆ ಕಾಯ ವಾಚ ಮನಸ್ಸ. ಹೇಳ್ತಾರಲ್ವ, ನಾನು ಕಾಯ ವಾಚ ಮನಸ್ಸ ಇದನ್ನೇ ಮಾಡೋದು ಅಂತಾರೆ. ಏನಂದರೆ ಕಾಯ ವಾಚ ಮನಸ್ಸ ಅಂದರೆ ನಾವು ಆಡೋ ಮಾತು ಅದು ಮನಸ್ಸಲ್ಲೂ ಇರಬೇಕು, ನಡೆನುಡಿಯಲ್ಲೂ ಇರಬೇಕು ಅಂತ. ಅಂದರೆ ಈಗ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಮ್ಮ ಶ್ರೀರಾಮ ಕಣ್ರಿ. ಶ್ರೀರಾಮ ಹೆಂಗೆ ಅಂತಂದರೆ ಬರ್ತಾರೆ ಒಂದ್ಸರಿ ಒಪ್ಪಿಸಿ ಕರ್ಕೊಂಡು ಹೋಗೋಕ್ಕೆ. ಯಾವಾಗ ಗೊತ್ತಾಯಿತು ನಮ್ಮ ತಾಯಿ ನಮ್ಮ ಅಣ್ಣನ ಕಾಡಿಗೆ ಕಳಿಸ್ಬಿಟ್ಟಿದ್ದಾರೆ ಅಂತ ಗೊತ್ತಾದ ತಕ್ಷಣ ಪಾಪ ಬರ್ತಾರೆ ಅವರು, ಶ್ರೀರಾಮನ ಕರ್ಕೊಂಡು ಹೋಗೋಣ ಅಂತ. ಕಾಡಿ ಬೇಡಿ ಎಲ್ಲ ಬೇಡ್ಕೊತಾರೆ, ವಾದನೂ ಒಂದಷ್ಟು ಮಾಡ್ತಾರೆ. ಕೊನೆಗೂ ಶ್ರೀರಾಮ ಗೊತ್ತಾ ಭಾಳ ಒಳ್ಳೆ ಕ್ವಾಲಿಟೀಸ್ ಇಟ್ಕೊಂಡಂಥ ಪುರುಷೋತ್ತಮ ಅವರು. ಕೊನೆಗೂ ಭರತನ ಸೋಲಿಸಿ, ನೀನು ಹೋಗಪ್ಪ ನಾನು ಬರ್ತೀನಿ, ನಂದಷ್ಟು ಕೆಲಸಗಳಿದೆ ಮುಗಿಸ್ಕೊಂಬರ್ತೀನಿ ಅಂತ ಹೇಳಿ ಕಳಿಸ್ತಾರೆ. ಅಂದರೆ ನಾನು ಈ ಕಾಡಿಗೆಲ್ಲ ಅಥವಾ ಇದಕ್ಕೆಲ್ಲ ನಾನೇ ಸಾಮ್ರಾಟ ಅನಿಸಿದ್ರೆ ನಾನು ಹೇಳಿದ ಮಾತು, ನಮ್ಮ ಪಿತಾಜಿ ಕೊಟ್ಟಿದ್ದ ಮಾತು ನಡೆಸ್ಕೊಡ್ಲೇಬೇಕಾಗತ್ತೆ. ಅಷ್ಟೇ ಆದರ್ಶವಾಗಿ ನಡಿಬೇಕು ನಾವೆಲ್ಲ ಅಂತೇಳಿ ಅರ್ಥ ಮಾಡಿಸಿ ಕಳಿಸ್ತಾರೆ. ಈ ಕಳಿಸ್ಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ನೋಡಪ್ಪ ನೀನು ಎಲ್ಲನೂ ಚೆನ್ನಾಗಿ ನೋಡ್ಕೋಬೇಕು, ಸುಖವಾಗಿ ನೋಡ್ಕೋಬೇಕು. ಭರತ ಆಯಿತು ಅಂತಾನೆ. 2ನೇ ಮಾತು ಹೇಳ್ತಾನೆ, ನೀನು ತಾಯಿಂದ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಮಾತೆಯರನ್ನ ಚೆನ್ನಾಗಿ ನೋಡ್ಕೋಬೇಕು. ಭರತ ಅದಕ್ಕೂ ಆಯಿತು ಅಂತಾನೆ. 3ನೇ ಮಾತು ಹೇಳ್ತಾರೆ, ನೀನು ಕೈಕೇನ ಚೆನ್ನಾಗಿ ನೋಡ್ಕೋಬೇಕು. ಇಲ್ಲಿ ನಾವು ಒಂದು ಗಮನಿಸಬೇಕಾದ ಅಂಶ ಅಂತಂದರೆ, ಶ್ರೀರಾಮ ಎಷ್ಟು ಕಷ್ಟಪಟ್ಟಿದ್ದೆಲ್ಲ ಅಥವಾ ಈ ಥರ ಆಗಿರೋದೆಲ್ಲ ಆಗಿದ್ದು ಒಂದು ಕೈಕೆಯಿಂದ ಅಂತಾದ್ರೂ ಕೊನೆಗೂ ಅವ್ರು ಹೇಳೋದು ಇದೆ. ಅಂದರೆ ಒಂದು ಅದನ್ನು ಪಾಯಿಂಟ್ ಔಟ್ ಮಾಡಿ ಹೇಳ್ತಾರೆ, ಕೈಕೇನೂ ಚೆನ್ನಾಗಿ ನೋಡ್ಕೊ ಅಂತ. ಅಂದರೆ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಇಷ್ಟೇ, ಕಾಯ ವಾಚ ಮನಸ್ಸ 3ರಲ್ಲೂ ರಾಮ ಅದನ್ನು ನಡೆಸ್ತಿದ್ದು ಅವ್ರು ಹಂಗೇನೆ, ಇದ್ದಿದ್ದು ಹಂಗೇನೆ, ಯೋಚನೆ ಮಾಡ್ತಿದ್ದು ಹಂಗೇನೆ. ಒಂದು ಕ್ಷಣಕ್ಕೂ ಕೈಕೆ ಕೆಟ್ಟೋಳು ಅಂತನೂ ಅವ್ಳಿಗೆ ಹಿಂಗಾಗಲಿ ಹಂಗಾಗಲಿ ಅಂತ ಅವ್ರು ಯಾವತ್ತೂ ಹೇಳಲ್ಲ. ಮತ್ತು ಎಲ್ಲರಿಗೂ ಹೇಳ್ಕೊಡ್ತಿದ್ದು ಅದನ್ನೇ, ನೀವು ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿರಬೇಕು ಅಂತಲೇ ಅವ್ರು ಹೇಳ್ಕೊಡ್ತಾಯಿದ್ರು. ಸೊ ಈ ಥರ ನಾವು ತ್ರಿಕರಣ ಶುದ್ಧಿಗಳಾಗಿರಬೇಕು. ನಾವು ಆಡೋದೇ ಒಂದು, ಮಾಡೋದೇ ಒಂದು. ನಾವೇನೋ ಮಾಡ್ತಿರ್ತೀವಿ, ನಾವು ಇನ್ನೊಬ್ರು ಬುದ್ಧಿ ಹೇಳೋಕೆ ಹೋಗೋದು. ಈ ಥರ ಇದ್ದರೆ ಅದಿಷ್ಟ ಆಗಲ್ಲ. ಅಲ್ಲಿಂದ ತಾಂಬೂಲ ಸ್ವೀಕರಿಸಲ್ಲ. ಅಂದರೆ ತಾಂಬೂಲ ಅಂದರೆ ಏನಾದ್ರೂ ನೀವು ಕೊಡಿ, ಏನೇ ಕೊಟ್ಟರು ಅವ್ರೇನು ಅದಕ್ಕೆ ಕೇಳೋಕ್ಕೆ ಬರೋಲ್ಲ. ಪರಮಾತ್ಮ ಅದನ್ನೆಲ್ಲ ಕೇಳೋಕ್ಕೆ ಬರೋಲ್ಲ ಅಲ್ವಾ. ಮತ್ತು ಇನ್ನು ಇಲ್ಲಿ ಕೇಳೋದು ಅಂತಂದರೆ, ಹೃದಯ ಕಮಲ ಅರಳದವರಲ್ಲಿ ಇರಲ್ಲ ನೀನು ಅಂತ ಹೇಳ್ತಾರೆ. ಹೃದಯ ಕಮಲ ಅರಳಲ್ಲ ಅಂತಂದರೆ ಇಷ್ಟೇ, ಈ ಎಲ್ಲ ಗುಣಗಳನ್ನ ನಾವು ಅಳವಡಿಸ್ಕೊಂಡು ಸಂತೃಪ್ತ ಸತತಂ ಯೋಗಿ ಅಂತ ನಮ್ಮ ಕೃಷ್ಣ ಹೇಳ್ತಾರೆ. ನಮ್ಗೆ ಆ ಸಂತೃಪ್ತ ಭಾವನೆ ಇರಬೇಕು. ನಮ್ಮ ಮದರ್ ತೆರೇಸಾ ಹೇಳ್ತಾರೆ ಒಂದೊಂದ್ಸರಿ, ನಾವು ನಮ್ಮ ಮನಸ್ಸನ್ನು, ಹೃದಯನ ಯಾವಾಗಲೂ ದೇವಸ್ಥಾನ ಥರ ಇಟ್ಕೋಬೇಕು. ಅಂದರೆ ಕ್ಲೀನ್, ಯಾವಾಗಲೂ ಸ್ವಚ್ಛವಾಗಿ ಇಟ್ಕೋಬೇಕು, ಸಂತೋಷವಾಗಿ ಇಟ್ಕೋಬೇಕು ಅಂತ. ಆ ಸ್ವಚ್ಛವಾಗಿ ಸಂತೋಷವಾಗಿ ಇಟ್ಕೊಂಬಿಟ್ಟು ಅಲ್ಲಿ ಭಗವಂತ ಇರ್ತಾನೆ ಅಂತ ಅಷ್ಟೇ, ಇನ್ನೇನಿಲ್ಲ. ಇದೇ ಅರ್ಥ, ಇನ್ನೇನಿಲ್ಲ.
ಈಗ ನಮ್ಮ ಸಿರಿಯಾಳ ಭಕ್ತ ಸಿರಿಯಾಳನ್ನು ಪಿಕ್ಚರ್ ನೋಡಿದ್ದೀರ ನೀವೆಲ್ಲ. ಅದರಲ್ಲಿ ಏನಾಗುತ್ತೆ, ಶಿವ ಮತ್ತು ಪಾರ್ವತಿ ಬರ್ತಾರೆ, ಊಟ ಮಾಡಬೇಕು ಅಂತ ಬರ್ತಾರೆ. ಅವ್ರಿಗೆ ಗೊತ್ತೇ ಅವ್ರ ಕಂಡೀಷನ್, ಯಾಕಂದರೆ ಅವರೇ ಸೃಷ್ಟಿಕರ್ತ, ಅವರೇ ಲಯಕರ್ತ, ಪ್ರತಿಯೊಂದು ಅವರೇ ಆಗಿರೋದ್ರಿಂದ ಅವ್ರಿಗೆಲ್ಲ ಗೊತ್ತಿರುತ್ತೆ. ಸುಮ್ಮನೆ ಒಂದು ಯಾಕಂದ್ರೆ ನಾವುಗಳು ಕಲೀಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ಅಲ್ಲಿ ಸಿರಿಯಾಳ ಕಲಿಬೇಕಾಗಿದ್ದು ಏನಿಲ್ಲ, ದೇವ್ರು ಕಲಿಬೇಕಾಗಿದ್ದು ಏನಿಲ್ಲ. ಈ ಸಂದರ್ಭಗಳನ್ನೆಲ್ಲ ನೋಡಿ ನಾವೇನೋ ಕಲಿಬೇಕು ಅನ್ನೋಕ್ಕೋಸ್ಕರ ಇದೆಲ್ಲ ಆಗ್ತಿರುತ್ತೆ ಅಷ್ಟೇ. ಬಂದಾಗ ಆ ಸಿರಿಯಾಳನ ಹತ್ರ ಏನೂ ಇರಲ್ಲ, ಪಾಪ ಆತ ಬಡವ. ಅವನು ಹೇಳ್ತಾನೆ, ನಮ್ಮ ಹತ್ರ ಏನೂ ಇಲ್ಲಪ್ಪ, ಅತಿಥಿಗಳು ಅಂತ ನೀವು ಬಂದಿದ್ದೀರಾ ಅಂತಾರೆ. ಅವರು ಏನು ಮನೇಲಿ ಏನಾದ್ರು ಮಾಡಿರ್ಬೋದಲ್ಲ, ನೀವು ಏನಾದ್ರು ಮಾಡಿರ್ತೀರಾ. ಆಗ ಸಿರಿಯಾಳನ ಹೆಂಡ್ತಿ ಹೇಳ್ತಾಳೆ, ನೋಡಪ್ಪ ನಾವು ಸೊಪ್ಪು ಬೇಯಿಸಿಟ್ಟಿದ್ದೀವಿ ಅಷ್ಟೇ ಇರೋದು, ಅದು ಬಿಟ್ಟರೆ ಇಲ್ಲ, ತಗೊಬನ್ನಿ, ಅದೇ ಸಾಕು ನನಗೆ ಅಂತಾರೆ. ಅಷ್ಟು ದೊಡ್ಡತನ ಆ ದೇವರಿಗೆ, ಭಗವಂತನಿಗೆ ನಮ್ಮಲ್ಲಿ ಏನಿದ್ರು ಪ್ರೀತಿಯಿಂದ ಕೊಟ್ಟರೆ ಸಾಕು, ಅದನ್ನು ಸ್ವೀಕರಿಸೋಕೆ ರೆಡಿ ಆಗಿಬಿಡ್ತಾರೆ. ಅಂಥದ್ದೇನಿರಲ್ಲ, ಇದೇ ಬೇಕು, ಮೃಷ್ಟಾನ್ನ ಭೋಜನೆ ಬೇಕು, ನೀವು ಒಂದು ಹೋಳಿಗೆನೇ ಮಾಡಿ ಅಥವಾ ಒಂದು ತುಪ್ಪ ಹಾಕಿ ಒಂದಷ್ಟು ಬೆಲ್ಲ ಹಾಕಿ ಎಲ್ಲ ಮಾಡಿರೋಂಥ ಸ್ವೀಟ್ ಬೇಕು, ಅದನ್ನು ಯಾವತ್ತೂ ಅವ್ರು ಕೇಳಲ್ಲ. ಅದರಿಂದ ಅವ್ರಿಗೆ ಬೇಕಾಗೋಲ್ಲ ಏನು, ಯಾಕಂದರೆ ವೈರಾಗ್ಯದಂಥ ಮೂರ್ತಿಯವರು, ವೈರಾಗ್ಯನೇ ಸಂಪಾದಿಸ್ಕೊಂಡು ಯೋಗವನ್ನೇ ಪ್ರತಿ ಕ್ಷಣ ಯೋಗದಲ್ಲಿರ್ತಾರೆ. ಯೋಗ ಅಂದರೆ ಇಷ್ಟೇ, ಸಂತೋಷವಾಗಿರಬೇಕು, ವೈರಾಗ್ಯ ಆಗಿರಬೇಕು, ಆನಂದವಾಗಿರಬೇಕು ಅಂತ. ಅಂಥವರಿಗೆ ನೀವು ಏನೇ ಕೊಟ್ಟರು ಅದು ಪ್ರೀತಿಯಿಂದ ಕೊಡ್ತಿದ್ದೀರಾ, ನಿಮ್ಮ ಮನಸ್ಸು ಅಂತಃಕರಣ ಶುದ್ಧಿಯಾಗಿದೆಯಾ, ಇದನ್ನು ಮಾತ್ರ ನೋಡೋದು. ಆ ಸೊಪ್ಪನ್ನು ತಿಂದು ತೃಪ್ತಿಯಾಗಿ ಅವ್ರಿಗೆ ಆಶೀರ್ವಾದ ಮಾಡಿ ಹೋಗ್ತಾರೆ. ಈ ಥರ ನಾವು ಸೀರಿಯಲ್ ಥರ ಒಂದಿಷ್ಟು ಬುದ್ಧಿಗಳನ್ನ ಬೆಳೆಸ್ಕೊಂಡ್ರೆ, ಒಂದಿಷ್ಟು ಗುಣಗಳನ್ನ ಬೆಳೆಸ್ಕೊಂಡ್ರೆ, ವೈ ನಾಟ್? ಅವ್ರು ನಮ್ಮನ್ನು ನಾವೇನು ಮಾಡಿದ್ರು, ನಾವು ಒಂದಿಷ್ಟು ನೀರು ಹಾಕಿದ್ರು ಅವ್ರ ಮೇಲೆ ಸ್ವೀಕರಿಸ್ತಾರೆ, ಹಾಲು ಹಾಕಿದ್ರು ಸ್ವೀಕರಿಸ್ತಾರೆ, ನಾವು ಧೂಪ ಹಾಕಲಿಲ್ಲ ಅಂದರೂ ನಡೆಯುತ್ತೆ. ಬರೀ ಅವರು ಒಂದಿಷ್ಟು ಧ್ಯಾನ ಮಾಡೋದು ಸಾಕು, ಒಂದು ಪ್ರೀತಿಯಿಂದ ರಾಮ ಅಂತನೋ ಓಂ ನಮಃ ಶಿವಾಯ ಅಂತನೋ ಪ್ರೀತಿಯಿಂದ ಹೇಳೋ ಒಂದು 2 ಅಕ್ಷರದ ಒಂದು ಭಾವನೆ ಅಷ್ಟು ಸಾಕು, ಅವ್ರಿಗೆ ಇನ್ನೇನು ಬೇಕಾಗಲ್ಲ. ಅವರೇನು ಎಲ್ಲೂ ಬರೆದಿಲ್ಲ, ನೀವು ಈ ಥರನೇ ಮಾಡಬೇಕು, ಈ ಥರನೇ ಮಾಡಬೇಕು, ನೀವು ಸಜ್ಜಿಗೆನೇ ಮಾಡಿ, ನೀವೇನೋ ಒಂದು ಪಂಚಾಮೃತನೇ ಮಾಡಿ, ನೆವರ್. ಅವ್ರು ಯಾವತ್ತೂ ಬರೆಯೋದು ಇಲ್ಲ, ಅದು ಅವ್ರಿಗೆ ಬೇಕಾಗೋ ಇಲ್ಲ. ಅವ್ರಿಗೆ ಬೇಕಾಗಿರೋದು ನಮ್ಮ ಪರಿಶುದ್ಧ ಭಾವನೆಯಿಂದ ಪ್ರೀತಿ. ನಾವು ಏನು ಅರ್ಪಿಸ್ತಾ ಇದ್ದೀವಿ, ಆ ಪರಿಶುದ್ಧ ಭಾವನೆ ಇದೆಯಾ, ಈ ಮನುಷ್ಯ ಈ ಜೀವ ಏನೋ ನಮ್ಗೆ ಕೊಡ್ತಾ ಇದೆ ಅಂದರೆ ಅದು ನಾವು ಅವ್ರು ನೋಡ್ತಾರೆ ನಮ್ಮ ಸಮಾನವಾಗಿದ್ದಾರೆ ಇವರು ಅಂತ. ಅಂದರೆ ನಾವು ದೇವ್ರ ಸಮಾನವಾಗಿರಬೇಕು ಅಂದರೆ ಇಷ್ಟೇ, ಕ್ಲೇಶ ಕರ್ಮ ವಿಪಾಕ ಆಶೆ ಅಂತ ಒಂದು 4 ಮಾತಿದೆ. ಅಂದರೆ ಕ್ಲೇಶಗಳು ಅಂದರೆ ಏನು, ನಮ್ಮಲ್ಲಿ ಯಾವತ್ತೂ ಕೊರಗಿರಬಾರ್ದು. ಕೊರತೆ ಯಾವಾಗಲೂ ಕೊರಗ್ತಿರ್ತೀವಿ. ಏನಿದೆ, ಅಯ್ಯೋ ನನ್ನ ಕಾಲು ನೋವು ಆಗ್ಬಿಡ್ತು ರೀ, ಇಲ್ಲ ನನ್ನ ಬೆನ್ನು ನೋವು ಆಗ್ಬಿಡ್ತು ರೀ, ನನ್ನ ಕತ್ತು ನೋವು ಆಗ್ಬಿಡ್ತು, ಇದೊಂದು, ಇಲ್ಲ ನನ್ನ ಕೈ ನೋವು ಆಗ್ಬಿಟ್ಟಿದೆ, ಇಲ್ಲ ನಂಗೆ ಹಣ್ಣಿಗೆ ಹುಷಾರಿಲ್ಲ ಅಂತ, ನನ್ನ ಹೆಂಡ್ತಿಗೆ ಹುಷಾರಿಲ್ಲ ಅಂತ, ನನ್ನ ಮಕ್ಳಿಗೆ ಹುಷಾರಿಲ್ಲ, ಈ ಕೊರಕೋದು ಇಲ್ಲ. ಇದೆಲ್ಲ ಚೆನ್ನಾಗಿದೆ, ನಮಗೇನು ಕಾಯಿಲೆ ಇಲ್ಲ ಅಂದ್ರೂ ಅಯ್ಯೋ ನನ್ನ ಮಗ ಯಾಕೋ ಸರಿಯಾಗಿ ಓದ್ತಾ ಇಲ್ಲ, ಮಗಳು ಸರಿಯಾಗಿ ಓದ್ತಾ ಇಲ್ಲ ಅಂತನೋ, ಏನಾದರೂ ಒಂದು ನಮ್ಮ ಅತ್ತೆ ಮಾವ ಹಿಂಗೋಳಿಕೊಂತಾರೆ, ಅಪ್ಪ ಅಮ್ಮ ಹಿಂಗೋಳಿಕೊಂತ, ಏನಾದ್ರು ಒಂದು ಕೊರಗಿ ಇಟ್ಕೊಂಡು ಆ ದೇವ್ರನ್ನೇ ದೂರ ಮಾಡ್ಕೊಂಡ್ಬಿಡ್ತೀವಿ. ದೇವ್ರು ದೂರನೇ ಆಗ್ತಾರೆ. ಕೊರಗಿದ್ದವ್ರ ಹತ್ರ ಯಾವತ್ತೂ ಬರೋಲ್ಲ ದೇವರು. ನಾವು ಕೊರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲೋಗಿ ಏನೋ ಹರಕೆ ಕಟ್ಕೊಳ್ಳೋದು, ಆ ಹರಕೆ ತೀರಿಸೋದು, ಹರಕೆ ಕಟ್ಕೋಬೇಕಾದ್ರೂ ದೇವ್ರ ಹತ್ರ ಕೂತ್ಕೊಂಡು ಕೇಳ್ತಿರ್ತೀವಿ, ಹೂ ಕೊಡ್ತೀರಾ ಇಲ್ವಾ, ಹೂ ಕೊಡಲಿಲ್ಲ ಅಂದರೆ ಸಂಕಟ, ಹೂ ಕೊಟ್ಟರೆ ಸಂತೋಷ, ಅದು ಹಿಡಿಯುತ್ತಾ ಇಲ್ವಾ ಅದು ದೇವ್ರಿಗೆ ಗೊತ್ತು ಅಲ್ಲ. ಕ್ಲೇಶಗಳು ಇರಬಾರ್ದು, ಕ್ಲೇಶಗಳಿಲ್ದಿದ್ದೋ ಶ್ರೀರಾಮ. ಅದರಿಂದ ಶ್ರೀರಾಮನ ತಕ್ಷಣ ಏನು ಕೇಳಿರೋದು ಆಗುತ್ತೆ ಅಂತ. ಅದೆಷ್ಟೇ ಕಷ್ಟ ಇದ್ರೂ ರಾವಣನ ಸಾಯಿಸೋದಕ್ಕೆ ಬರೀ ವಾನರ ಸೈನ್ಯ ಸಾಕಾಗೋಯ್ತು, ರಾಮ್ಗಿನೇನು ಬೇಕಾಗೇ ಇರಲಿಲ್ಲ. ರಾಮ ಹಿಂಗೆ ಚಿಟಕಿ ಹೊಡೆದ್ರೆ ಭರತ ಸೈನ್ಯ ಬರ್ತಾಯಿದ್ರು. ಆದರೆ ಅದೊಂದು ಕಾನ್ಫಿಡೆನ್ಸ್ ಯಾಕೆ ಅಂತಂದರೆ ಅವ್ರು ಚೆನ್ನಾಗಿದ್ದರು. ಯಾರು ಸಂತೋಷವಾಗಿರ್ತಾರೆ ಯಾವಾಗಲೂ ಅವ್ರಿಗೆ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಜಾಸ್ತಿ ಇರುತ್ತೆ ಅಲ್ವಾ. ಈ ಕರ್ಮ ನಾವು ಮಾಡ್ತಿದ್ದೀವಿ ಕೆಲಸ, ಯಾವಾಗಲೂ ಇದು ನಾನು ಮಾಡಿದ್ದು ಅಂತ ತಿಳ್ಕೊಂಬಂದರೆ ಅದು ಪ್ರೀತಿ ಆಗೋಲ್ಲ, ಅದು ದೇವ್ರಿಗೆ ಯಾವತ್ತೂ ಅರ್ಪಣೆ ಆಗೋಲ್ಲ. ಇಲ್ಲ ರೀ, ನಾವು ಇವತ್ತು ದೇವ್ರಿಗೆ ಇದು ಮಾಡಿಸಿದ್ವಿ ದೇವಸ್ಥಾನದಲ್ಲಿ ಹಿಂಗೆ ಮಾಡಿಸಿದ್ವಿ, ಅದನ್ನು ಅವ್ರಿಗೆ ನೀವು ಹೇಳ್ತಿದ್ದಂಗೆ ಅದು ಸ್ವೀಕರಣೆನೇ ಆಗೋಲ್ಲ. ಅದಲ್ಲೇ ಬಿಟ್ಬಿಡ್ತಾರೆ. ನಾವುಗಳು ಎಷ್ಟೊಂದು ಅಹಂಕಾರ ಪಟ್ಕೊಂಡು ಏನಾರು ಕೊಡೋಕೆ ಹೋದ್ರೆ ಅದು ಇಸ್ಕೊತಾರೆ ಅವರು. ಅವ್ರು ದೇವ್ರು ನೋಡೋದು ನನ್ನ ಸಮವಾಗಿದ್ದಾರಾ ಅಂದರೆ ಇಷ್ಟೇ. ಈ ಕೊರಗು ಅನ್ನೋದಿರಬಾರ್ದು. ಏನಿದ್ರು ಕರ್ಮಗಳಿದ್ದಾಗ ಕರ್ಮಗಳು ಮಾಡ್ತಿದ್ವಿ ಅಂದರೆ ನಾವು ಮಾಡ್ತಿದ್ದೀವಿ ಅಲ್ಲ, ದೇವ್ರು ಮಾಡಿಸ್ತಿದ್ದಾನೆ, ನಾವೊಂದು ನೆಪ ಅಷ್ಟೇ. ಇಲ್ಲಿ ಕುತ್ಕೊಂಡು ನಾವು ಮಾಡ್ತಿದ್ದೀವಿ, ನಾನು ಇವಾಗ ಬಂದಿದ್ದೀನಿ ನಾಳೆ ಹೋಗ್ತೀನಿ, ಅದೇನಿರಲ್ಲ. ಆ ಶಕ್ತಿ ಬೇಕು ಅಂದ್ರೆ ಇವನ ಒಂದು ಹುಷಾರು ತಪ್ಪಿತು ಅಂತಂದರೆ ನಮ್ಗೊಂದು ಚಮಚ ಇಟ್ಕೊಂಡು ಹಿಂಗೆ ನೀರು ಕುಡಿಯೋಕ್ಕೂ ನಮ್ಮ ಕೈಲಾಗಲ್ಲ. ಆ ಶಕ್ತಿ ಇರಲ್ಲ. ಆ ಶಕ್ತಿ ಎಲ್ಲಿಂದ ಬರ್ತಿದೆ? ಆ ಶಕ್ತಿ ಬರ್ತಿರೋದು ಅವನಿಂದನೇ. ಅದನ್ನು ನಾವು ನೆನೆಸ್ಕೋಬೇಕು ಪ್ರತಿ ಕ್ಷಣ. ಕೊಡ್ತಿರೋದೆಲ್ಲ ನೀನಪ್ಪ, ಎಲ್ಲ ನಿನ್ನಿಂದನೇ, ನಿನಗೇನೆ ಅಷ್ಟೇ. ಅದೊಂದು ಇರಬೇಕು ನಮ್ಮ ಭಾವನೆ. ಮತ್ತು ವಿಪಾಕ ಅಂದರೆ ಅದೇ ಕೆಲಸ ಮಾಡಿದ್ದಕ್ಕೆ ಒಂದು ಫಲ ಬೇರೆ ನಾವು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ತೀವಿ. ಈ ಕೆಲಸ ಮಾಡಿದ್ವಿ ಇದು ಸಿಕ್ಬಿಡುತ್ತೆ, ಈ ಕೆಲಸ ಮಾಡಿದ್ದು ಸಿಗೋದಲ್ಲ. ಮಾಡ್ದಿದ್ದೀವಿ ಅನ್ನೋದೇ ನಮ್ಮಿಂದ ಅಲ್ಲ ಅಂದಮೇಲೆ ಅದನ್ನೇನು, ಅದು ಬಂದರೂ ಅಷ್ಟೇ, ಬರದೇ ಇದ್ರೂ ಅಷ್ಟೇ. ಆಶಯ ಅಂತಂದರೆ ಆಸೆಗಳು, ಡಿಸೈರ್ಸು, ಎಲ್ಲ ಬರೀ ಡಿಸೈರ್ಸ್ ಇಟ್ಕೊಂಡೇ ಬದುಕೋದು ನಾವು. ಚಿಕ್ಕದಿಂದ ದೊಡ್ಡದಾಗೋ, ಮುದುಕನಾಗೋ ಸಾಯೋವರೆಗೂ ಡಿಸೈರ್ಸು. ನಾನು ಹಿಂಗೆ ಸಾಯ್ತೀನಿ, ಅಲ್ಲಿ ಸಾಯ್ತೀನಿ, ಇಲ್ಲಿ ಸಾಯ್ತೀನಿ, ಅಥವಾ ನಮ್ಗೆ ಈ ಥರ ಬೆಡ್ ಬೇಕು, ಈ ಥರ ಚೇರ್ ಬೇಕು, ಕುಷನ್ ಚೆನ್ನಾಗಿರಬೇಕು,
ನೋಡೋದಕ್ಕೆ ಮನೆ ಇಷ್ಟು ಚೆನ್ನಾಗಿರಬೇಕು, ಮನೇಲಿ ಈ ಥರ ಫೆಸಿಲಿಟಿಗಳಿರಬೇಕು, ನೋಡೋದಕ್ಕೆ ನಮ್ಮ ಟಿ ವಿ ಇಷ್ಟು ದೊಡ್ಡದಿರಬೇಕು, ನಮ್ಮ ಫೋನ್ ಹಿಂಗಿರಬೇಕು. ಬರೀ ಆಸೆಗಳನ್ನೇ ಓದ್ಕೊಂಡಿದ್ರೆ ಭಗವಂತ ಎಲ್ಲಿ ಸಿಗ್ತಾನೆ ನಮಗೆ? ಭಗವಂತ ಸಿಗಬೇಕಂದ್ರೆ ಎಲ್ಲ ಬಿಡಬೇಕು. ಈ ಭಗವಂತ ಇದನ್ನೇ ಕೇಳೋದು, 4 ಗುಣ. ನಾವು ಮಾಡೋ ಕೆಲಸದಲ್ಲಿ ಅವ್ನು ನಮ್ಮ ಹೆಸ್ರು ಇರಬಾರ್ದು, ಮಾಡೋ ಕೆಲಸಕ್ಕೆ ನಾವು ಏನು ಕೇಳೋಂಗಿಲ್ಲ, ಮತ್ತು ಕೊರಗು ಅನ್ನೋದು ಬಿಲ್ಕುಲ್ ಇರಬಾರ್ದು, ಮತ್ತು ಇನ್ನೊಂದು ಅದೇ ಆಸೆಗಳಿರಬಾರ್ದು. ಇಷ್ಟೆಲ್ಲ ಬಿಟ್ಟರೆ ಸಂತೋಷ, ಯಾವಾಗಲೂ ಸಂತೋಷ. ಅದನ್ನೇ ಕೇಳೋದು. ಈ ಸಮನಾಗಿದ್ದರೆ ನಾವು ಭಗವಂತನಿಗೆ ನೀರು ಕೊಟ್ಟರು ಸ್ವೀಕಾರ ಮಾಡ್ತಾನೆ, ಹಾಲು ಕೊಟ್ಟರು ಸ್ವೀಕಾರ ಮಾಡ್ತಾನೆ. ಏನು ಕೊಡಲಿಲ್ಲ, ಬರೀ ಓಂ ನಮಃ ಶಿವಾಯ ಅಂದರೆ ಸಾಕು. ಇಷ್ಟು ಭಾವನೆಗಳು, ಇಷ್ಟು ಗುಣಗಳು ಇಟ್ಕೊಂಬಿಟ್ಟು ನಾವು ಭಗವಂತನಿಗೆ ಸಮ ಆಗೋಗ್ತೀವಿ. ಇಲ್ಲಿಗೆ ನನಗೂ ದೇವ್ರಿಗೂ ಏನು ವ್ಯತ್ಯಾಸ ಇಲ್ಲ ಅಂತ ಆರಾಮಾಗಿರ್ಬೋದು ಅಂತ ಅಲ್ಲಿ ಅಕ್ಕ ಮಹಾದೇವಿ ಕೇಳ್ತಾ ಹೋಗ್ತಾರೆ. ಇನ್ನೊಂದು ಲಾಸ್ಟ್ಗೆ ಅವ್ರು ಕೇಳ್ತಾರೆ ಒಂದು ಲೈನು, ಮತ್ತು ನನ್ನಲ್ಲಿ ಏನಿದೆ ಅಂತ ನನ್ನ ಕರಸ್ಥಳವನ್ನು ಬಂದು ಸೇರಿಕೊಂಡೆ. ಅಂದರೆ ಕರಸ್ಥಳ ನಾವು ಯಾವಾಗಲೂ ಲಿಂಗ ಇಟ್ಕೊಂಡು ಕೇಳ್ತಾಯಿದ್ರು, ಪೂಜೆ ಮಾಡ್ತಿದ್ರು, ಆ ಕಾರಣ ಕೇಳ್ತಾರೆ. ಅಂದರೆ ಇಲ್ಲಿ ನಾವು ಕರಸ್ಥಳ ಅಂದರೆ ಹೃದಯ ಅಂತ ಇಟ್ಕೋಬೋದು. ಅಕ್ಕ ಮಹಾದೇವಿ ಬಹಳ ಅತ್ಯಂತ ಎತ್ತರ ಮಟ್ಟದವ್ರು ಓದೋರು. ಆದರೂ ಅವರು ದೇವರನ್ನ ಹೆಂಗೆ ಈ ಥರ ಕ್ವಶನ್ಗಳನ್ನ ಕೇಳಿಕೊಂಡು, ನಾನಿಷ್ಟು ಸಣ್ಣವಳಾದ್ರೂ ನನ್ನನ್ನು ನೀನು ಬಂದು ಹೆಂಗೆ ಸೇರಿಕೊಂಡೆ ಅಂತ ಕೇಳ್ತಾರೆ. ಅಂದರೆ ಅದು ಅವ್ರದ್ದೊಂದು ದೊಡ್ಡ ಗುಣ. ಅದು ಭಗವಂತನ ಅತ್ಯಂತ ಮೆತ್ತರದಲ್ಲಿ ಇಟ್ಬಿಟ್ಟು, ನಾನೇನು ಇಲ್ಲಪ್ಪ ನಿನ್ನ ಮುಂದೆ, ನೀನು ಹೆಂಗೆ ಬಂದು ನನಗೆ ಬಂದು ಸೇರಿಕೊಂಡೆ ಅಂತ ಕೇಳ್ತಾರೆ. ಅಂದರೆ ನಾವು ಇನ್ನಂಗಿರಬೇಕು. ನಾವು ನೋಡಿದ್ರೆ ಒಂದು ಹಬ್ಬಕ್ಕೆ 20 ಜೊತೆ ಬಟ್ಟೆ ತೊಗೋಬೇಕು ಅಂತಿರ್ತೀವಿ. ಅದು ಬರೀ ಆಸೆಗಳನ್ನೇ ಇಟ್ಕೊಂಡು ಆಸೆಲೇ ಮುಂದುವರಿತೀವಿ. ನಾವು ಹಿಂಗೆ ಕಾಣಿಸ್ಬೇಕು, ಅವ್ರಿಗಿಂತ ಚೆನ್ನಾಗಿ ಕಾಣಿಸ್ಬೇಕು, ಒಂದು ಬಟ್ಟೆ ಹಾಕೊಂಡು ನಾವು ಈ ಥರ ಕಾಣಿಸ್ತಿದ್ದೀವ, ಈ ಥರ ಕಾಣಿಸ್ತಿಲ್ವಾ, ಈ ಥರ ಯೋಚನೆಗಳನ್ನೇ ಮಾಡ್ತಿದ್ರೆ ಭಗವಂತನ ನೆನೆಸ್ಕೊಳ್ಳೋಕ್ಕೆ ಟೈಮ್ ಇರದೆಯಾ? ನಾವು ಪಡೋ ಸಂತೋಷ ಏನೇ ಕೊಟ್ಟರು ಭಗವಂತ ಆದರೆ ನಮ್ಗೆ ಸಂತೋಷ, ತೃಪ್ತಿ, ಅದನ್ನು ಮಾತ್ರ ಭಗವಂತ ಕೇಳೋದು ಅಷ್ಟೇ. ಅವ್ರು ಕೊಟ್ಟರೂ ಸರಿ, ಕೊಡದೇ ಇದ್ದರೂ ಸರಿ. ಅದನ್ನೇ ಇಲ್ಲಿ ಭಗವಂತ ಕೇಳ್ತಾನೆ ಅಂತ ಅಕ್ಕ ಮಹಾದೇವಿ ಹೇಳ್ತಾ ಇದ್ದಾರೆ. ಈಗ ನೆಕ್ಸ್ಟ್ ನಾವೆಲ್ಲ ನೋಡ್ತಿದ್ವಿ, ಬೇಕಾದಷ್ಟು ಹಬ್ಬಗಳು ಬರ್ತಾ ಇರ್ತವೆ. ಹಬ್ಬಗಳು ಬರೋದಿಷ್ಟೇ, ನಾವು ಪರೀಕ್ಷೆ ಮಾಡ್ಕೋಬೇಕು. ನಾವು ದೇವ್ರಿಗೊಂದು ಕುಂಕುಮ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಅರ್ಹತೆ ಇದೆಯಾ ನಮಗೆ? ದೇವರಿಗೆ ಧೂಪ ಹಾಕ್ತಿದ್ದೀವಿ ಅಂದರೆ ನಮ್ಮ ಅರ್ಹತೆ ಇದೆಯಾ? ಅದಕ್ಕೆ ದೀಪ ಹಚ್ತಿದ್ದೀವಿ ಅಂದರೆ ಅದಕ್ಕೆ ಅರ್ಹತೆ ಇದೆಯಾ? ಸುಮ್ಮನೆ ಏನೋ ನಮ್ಮಲ್ಲಿ ಎಣ್ಣೆ ಇದೆ, ನಮ್ಗೆ ಬೇಕಾದಷ್ಟು ಕರ್ಪೂರ ಇದೆ, ಅಲ್ಲಪ್ಪ. ಆ ಅರ್ಹತೆ ನಮ್ಮಲ್ಲಿ ಇರಬೇಕು ಅಂತ ಅಕ್ಕ ಮಹಾದೇವಿ ಹೇಳ್ತಾ ಇದ್ದಾರೆ. ನನ್ನಲ್ಲಿ ಏನಾದ್ರು ನಾನು ಹೇಳೋದು ತಪ್ಪಾಗಿದ್ದರೆ ದಯವಿಟ್ಟು ನನ್ನ ಕ್ಷಮಿಸಿ. ನನಗೆ ಬಂದಿದ್ದು ಒಂದಿಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ನಾನು ಹಂಚ್ಕೊಂಡಿದ್ದೀನಿ ಅಷ್ಟೇ. ಅದನ್ನು ಬಿಟ್ಟರೆ ಇನ್ನೇನೂ ಇಲ್ಲ. ನಾನು ನಿಮ್ಗೆ ಹೇಳ್ಕೊಳೋದಕ್ಕೆ ನನ್ನ ಹತ್ರನೂ ಏನೂ ಇಲ್ಲ, ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ. ಹಿಂಗಿರ್ಬೋದಾ ಅಂತ ಒಂದು ವಿಮರ್ಶೆ. ನಿಮಗೂ ಏನೋ ಅನಿಸಿದ್ರೆ ದಯವಿಟ್ಟು ನೀವು ಕಾಮೆಂಟ್ ಮಾಡ್ಬೋದು. ತಪ್ಪು ಅನಿಸಿದ್ರೆ ಹೇಳಿ. ಏನಾದ್ರು ತಿದ್ಕೊಳ್ಳೋಕೆ ಅವಕಾಶ ಇದ್ದರೆ ಖಂಡಿತ ನಾನು ತಿದ್ಕೊತೀನಿ. ಥ್ಯಾಂಕ್ ಯು. ಕೃಷ್ಣಾರ್ಪಣ.